ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಭಾಗವತ ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ದಿನ ನಾವು ಮೊದಲನೇ ಸ್ಕಂದದ 8ನೇ ಅಧ್ಯಾಯವನ್ನ ತಿಳಿದುಕೊಳ್ಳಿಕ್ಕಿದ್ದೇವೆ. ಈ ಅಧ್ಯಾಯದಲ್ಲಿ ಕುಂತಿ ಮಹಾರಾಣಿಯು ಶ್ರೀಕೃಷ್ಣನ ಕುರಿತಾಗಿ ಮಾಡಿದಂತಹ ಪ್ರಾರ್ಥನೆ ಮತ್ತು ಪರೀಕ್ಷಿತನ ಸಂರಕ್ಷಣೆ ಇದರ ಕುರಿತಾಗಿ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಈ ಅಧ್ಯಾಯದಲ್ಲಿ ಒಟ್ಟು 52 ಶ್ಲೋಕಗಳಿವೆ. 52 ಶ್ಲೋಕಗಳಿವೆ. ಅದರಲ್ಲಿ ಮೊದಲ ಭಾಗವಾಗಿ ನಾವು 25 ಶ್ಲೋಕಗಳನ್ನ ಇವತ್ತಿನ ದಿನ ನೋಡ್ಲಿಕ್ಕಿದ್ದೇವೆ. ಮುಂದಿನ ತರಗತಿಯಲ್ಲಿ ಉಳಿದ ಶ್ಲೋಕಗಳನ್ನ ನಾವು ಇವತ್ತು ನೋಡ್ತೇವೆ. ಈಗ ಮೊದಲನೇದಾಗಿ ಕುಂತಿ ಮಹಾರಾಣಿಯು ಯಾವ ಸಂದರ್ಭದಲ್ಲಿ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ಲು ಅನ್ನೋದನ್ನ ನಾವು ನೋಡೋಣ. ಶ್ರೀಮದ್ ಭಾಗವತದ ಕನ್ನಡ ತರಗತಿಗೆ ಎಲ್ರಿಗೂ ಕೂಡ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ನಾವು ಕಲಿತಾ ಇರುವಂತಹ ಈ ಶ್ರೀಮದ್ ಭಾಗವತದ ಅಧ್ಯಯನ ಏನಿದೆ, ಇದು ಶ್ರೀ ಶ್ರೀಮದೇಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾಗಿದ್ದಾರೆ. ಅವರು ನೀಡಿರುವಂತಹ ಬೋಧನೆಗಳು ಅನುವಾದ ಮತ್ತೆ ಭಾವಾರ್ಥದ ಆಧಾರದ ಮೇಲೆ ಇರುವಂತಹದ್ದು. ಇದು ನಮ್ಮ ದೇವಸ್ಥಾನದ ವೆಬ್ಸೈಟ್. ನಮ್ಮ ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೀತಾ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಸಹಾಯವನ್ನ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿಯೂ ಕೂಡ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಪ್ರತಿ ತಿಂಗಳ ಮೊದಲ ಸೋಮವಾರದ ದಿವಸ ನಡೆಯುವಂತಹ, ಅಂದ್ರೆ ಈ ಸಲ ನಾಳೆ ಪ್ರಾರಂಭ ಆಗ್ತಾ ಇದೆ, ಈ ಒಂದು 18 ದಿನಗಳ ಭಗವದ್ಗೀತಾ ತರಗತಿ ಏನಿದೆ ಅದಕ್ಕೆ ತಾವೆಲ್ಲರೂ ಕೂಡ ನೋಂದಾಯಿಸಿಕೊಳ್ಬೇಕು. ತಮ್ಮ ಬಂಧು ಮಿತ್ರರಿಗೂ ಇದರ ಬಗ್ಗೆ ತಿಳಿಸಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಹಾಗೆ ತಮ್ಮಲ್ಲಿ ಶ್ರೀಮದ್ ಭಾಗವತದ ಪ್ರತಿ ಇಲ್ಲದೆ ಹೋದ್ರೆ ದಯವಿಟ್ಟು ತೆಗೆದುಕೊಳ್ಳಿ. ಈ ವೆಬ್ಸೈಟ್ ನಲ್ಲೇ ತಾವು ಆರ್ಡರ್ ಮಾಡಬಹುದು. ಶ್ರೀಮದ್ ಭಾಗವತ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಇರಲೇಬೇಕಾದಂತಹ ಗ್ರಂಥವಾಗಿದೆ. ಇದು ಬೇರೆ ಬೇರೆ ಭಾಷೆಗಳಲ್ಲಿ ಲಭ್ಯ ಇದೆ. ಹಾಗಾಗಿ ತಾವು ಇದನ್ನ ಪಡೆದುಕೊಳ್ಳಬಹುದು. ಮೊದಲನೆಯ ಸ್ಕಂದದ 8ನೇ ಅಧ್ಯಾಯದ ಮೊದಲ ಭಾಗವಾಗಿ ನಾವು ಕುಂತಿ ಮಹಾರಾಣಿಯ ಪ್ರಾರ್ಥನೆಯನ್ನ ಇವತ್ತು ನೋಡೋಣ. ಕುಂತಿ ಮಹಾರಾಣಿಯು ಯುದ್ಧದ ನಂತರ ಶ್ರೀಕೃಷ್ಣನು ದ್ವಾರಕೆಗೆ ಮರಳುತ್ತಾ ಇದ್ದಾನೆ. ಆ ಒಂದು ಸಂದರ್ಭದಲ್ಲಿ ಕುಂತಿ ಮಹಾರಾಣಿ ಶ್ರೀಕೃಷ್ಣನ ಕುರಿತಾಗಿ ಮಾಡಿದಂತಹ ಪ್ರಾರ್ಥನೆ ಏನಿದೆ ಅದೇ ಇವತ್ತಿನ ಈ ಒಂದು ತರಗತಿಯ ವಿಚಾರವಾಗಿದೆ. ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ ಯಾವ ರೀತಿಯಾಗಿ ಭೀಷ್ಮಾಚಾರ್ಯರು ತಮ್ಮ ಶರೀರವನ್ನು ತ್ಯಾಗ ಮಾಡಿದ್ದಾರೆ. ನಂತರ ದ್ರೋಣಪುತ್ರನಿಗೆ ದಂಡನೆಯನ್ನ ಕೊಡಲಾಗಿದೆ. ಹೇಗೆ ದ್ರೋಣಪುತ್ರ ಆ ಒಂದು ಅಶ್ವತ್ಥಾಮ ಏನಿದ್ದಾನೆ ಅವನಿಗೆ ಮರಣದಂಡನೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತನು ಗುರುಪುತ್ರನಾಗಿದ್ದಾನೆ ಮತ್ತು ಆತನು ದ್ರೋಣಾಚಾರ್ಯರ ಏಕಮಾತ್ರ ಪುತ್ರನಾಗಿದ್ದಾನೆ. ಹಾಗಾಗಿ ಆತನ ಆ ಒಂದು ಮಾಡಿದಂತಹ ತಪ್ಪಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ
ಆತನ ತಲೆಯಲ್ಲಿದ್ದಂತಹ ಆ ಮಣಿಯನ್ನ ಮತ್ತೆ ಕೂದಲನ್ನ ಕತ್ತರಿಸುವ ಮುಖಾಂತರ ಅವನಿಗೆ ಶಿಕ್ಷೆಯನ್ನ ನೀಡಲಾಯಿತು. ಮುಂದಕ್ಕೆ ಏನಾಯಿತು? ಭೀಷ್ಮಾಚಾರ್ಯರು ಶರೀರ ತ್ಯಾಗವನ್ನ ಮಾಡಿದ್ದಾರೆ. ಯುಧಿಷ್ಠಿರ ಮಹಾರಾಜನಿಗೆ ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನ ನೀಡಿದ್ದಾರೆ. ಭೀಷ್ಮಾಚಾರ್ಯರ ಒಂದು ಶರೀರ ತ್ಯಾಗದ ವಿಚಾರ ಇನ್ನು ಮುಂದಕ್ಕೆ ಬರಲಿಕ್ಕಿದೆ ಶ್ರೀಮದ್ ಭಾಗವತದಲ್ಲಿ ಈ ಒಂದು ಘಟನೆಯ ನಂತರ. ಈಗ ಕುಂತಿ ಮಹಾರಾಣಿಯ ಪ್ರಾರ್ಥನೆಯನ್ನು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ತಮ್ಮಲ್ಲಿ ಶ್ರೀಮದ್ ಭಾಗವತದ ಪ್ರತಿ ಇರುವುದಾದ್ರೆ ಪುಸ್ತಕವನ್ನು ದಯವಿಟ್ಟು ತೆರೆಯಿರಿ. 8ನೇ ಅಧ್ಯಾಯ ಕುಂತಿ ಮಹಾರಾಣಿಯ ಪ್ರಾರ್ಥನೆ ಹಾಗೂ ಪರೀಕ್ಷಿತ ಮಹಾರಾಜನ ಸಂರಕ್ಷಣೆ. ಮೊದಲನೆಯ ಶ್ಲೋಕ ಈ ರೀತಿಯಾಗಿದೆ. ಓಂ ನಮೋ ಭಗವತೆ ವಾಸುದೇವಾಯ. ಅಷ್ಟಮೋಧ್ಯಾಯ. ಸೂತ ಉವಾಚ. ಅಥ ತೇ ಸಂಪರೇತಾನಾಂ ಸ್ವಾನಾಮುದಕಮಿಚ್ಛತಾಂ ದಾತುಂ ಸಕೃಷ್ಣ ಗಂಗಾಯಾಂ ಪುರಸ್ಕೃತ್ಯ ಯಯುಸ್ತ್ರಿಯಃ. ಸೂತಮುನಿಗಳು ಹೇಳಿದರು, ಅನಂತರ ಪಾಂಡವರು ತಮ್ಮ ಗತಿಸಿದ ಬಂಧು ಬಾಂಧವರ ತೃಪ್ತಿಗಾಗಿ ಅವರಿಗೆ ಜಲತರ್ಪಣವನ್ನು ನೀಡಲು ಬಯಸಿ ದ್ರೌಪದಿಯೊಂದಿಗೆ ಗಂಗಾ ನದಿಗೆ ನಡೆದರು. ಹೆಂಗಸರು ಮುಂದೆ ನಡೆದರು. ಇದು ದ್ರೋಣಪುತ್ರನಿಗೆ ಅಶ್ವತ್ಥಾಮನಿಗೆ ನಡೆದ ಶಿಕ್ಷೆಯನ್ನು ನೀಡಿದ ನಂತರ ಯುದ್ಧವು ಸಂಪೂರ್ಣವಾಯಿತು, ಮುಗಿಯಿತು. ಇನ್ನು ಯಾರೆಲ್ಲ ಯುದ್ಧದಲ್ಲಿ ಮಡಿದಿದ್ದಾರೆ ಅವರಿಗೆಲ್ಲ ಒಂದು ಅಂತಿಮ ಸಂಸ್ಕಾರವನ್ನ ಮಾಡಬೇಕು. ಆ ಒಂದು ಕಾರ್ಯದಲ್ಲಿ ಎಲ್ಲರೂ ಕೂಡ ಮಗ್ನರಾಗಿದ್ದಾರೆ. ಹಾಗಾಗಿ ಎಲ್ಲರೂ ಆ ಒಂದು ಜಲತರ್ಪಣವನ್ನ ನೀಡಲಿಕ್ಕೆ ಗಂಗಾ ನದಿಯ ತೀರಕ್ಕೆ ಹೋಗ್ತಾ ಇದ್ದಾರೆ. 2ನೆಯ ಶ್ಲೋಕ. ತೇ ನಿನೀಯೋದಕಂ ಸರ್ವೇ ವಿಲಪ್ಯ ಚಾಭೃಶಂ ಪುನಃ ಆಪ್ಲುತ ಹರಿಪಾದಾಬ್ಜ ರಜಪೂತ ಸರಿಜ್ವಲೇ. ಅನುವಾದ: ಅವರು ಸತ್ತವರ ಬಗ್ಗೆ ದುಃಖಿಸಿ ಗಂಗಾಜಲವನ್ನು ತರ್ಪಣವಾಗಿ ಅರ್ಪಿಸಿ ಭಗವಂತನ ಪಾದಕಮಲದ ಧೂಳಿನಿಂದ ಪವಿತ್ರವಾದ ಗಂಗೆಯಲ್ಲಿ ಮತ್ತೆ ಸ್ನಾನ ಮಾಡಿದರು. ಭಗವಂತನ ಪಾದಕಮಲದಿಂದ ಉದ್ಭವವಾದಂಥದ್ದು ಗಂಗಾದೇವಿ. ಆ ಗಂಗಾದೇವಿಯು ನಮ್ಮೆಲ್ಲರನ್ನು ಕೂಡ ಪಾವನಗೊಳಿಸ್ತಾಳೆ. ಯುದ್ಧದಲ್ಲಿ ಮಡಿದಂತಹ ಎಲ್ಲ ಯೋಧರಿಗೆ ತರ್ಪಣವನ್ನು ನೀಡಲಾಯಿತು ಹಾಗೂ ಎಲ್ಲರೂ ತಮ್ಮ ಸಂತಾಪವನ್ನ ಸೂಚಿಸ್ತಾರೆ. ನಂತರ ಮುಂದಿನ 3ನೇ ಶ್ಲೋಕದಲ್ಲಿ ಹೇಳ್ತಾರೆ, ತತ್ರಾಸೀನಂ ಕುರುಪತಿಂ ಧೃತರಾಷ್ಟ್ರಂ ಸಹಾನುಜಂ ಗಾಂಧಾರೀಂ ಪುತ್ರ ಶೋಕಾರ್ತಾಂ ವೃಥಾಂ ಕೃಷ್ಣಾಂ ಚ ಮಾಧವಃ. ಕುರುವಂಶದ ರಾಜನಾದ ಮಹಾರಾಜ ಯುಧಿಷ್ಠಿರನು ಭರಿತರಾದ ತನ್ನ ತಮ್ಮಂದಿರು ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಮತ್ತು ದ್ರೌಪದಿಯರೊಂದಿಗೆ ತಾನೂ ಕೂಡ ಶೋಕಾಕುಲಿತನಾಗಿ ಕುಳಿತಿದ್ದನು. ಭಗವಾನ್ ಶ್ರೀಕೃಷ್ಣನೂ ಸಹ ಅವನೊಂದಿಗೆ ಇದ್ದನು. ಕುರುಕ್ಷೇತ್ರ ರಣರಂಗದಲ್ಲಿ ಯಾರೆಲ್ಲ ಶರೀರವನ್ನ ತ್ಯಾಗ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಸದ್ಗತಿಯನ್ನ ಶ್ರೀಕೃಷ್ಣನು ನೀಡಿದ್ದಾನೆ. ಇದನ್ನ ಮುಂದಕ್ಕೆ ಭೀಷ್ಮಾಚಾರ್ಯರೇ ದೃಢಪಡಿಸ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಸದ್ಗತಿಯನ್ನು ಕೊಡುವಂತಹ ಕೆಲಸವನ್ನ ಶ್ರೀಕೃಷ್ಣನು ಮಾಡಿದ್ದಾನೆ. ಸಾಂತ್ವಯಾಮಾಸ ಮುನಿಭಿರ್ ಹತ ಬಂಧೂನ್ ಶುಚಾರ್ಪಿತಾನ್ ಭೂತೇಷು ಕಾಲಸ್ಯ ಗತಿಂ ದರ್ಶಯನ್ನ ಪ್ರತಿಕ್ರಿಯಾಂ. ಅನುವಾದ: ಸರ್ವಶಕ್ತನಾದ ಭಗವಂತನ ಅನುಲ್ಲಂಘನೀಯ ನಿಯಮಗಳು ಮತ್ತು ಜೀವಿಗಳ ಮೇಲೆ ಅವುಗಳ ಪರಿಣಾಮಗಳನ್ನು ಉದಾಹರಿಸುತ್ತಾ ಭಗವಾನ್ ಶ್ರೀಕೃಷ್ಣ ಮತ್ತು ಮುನಿಗಳು ಆಘಾತ ಮತ್ತು ಬಾಧೆಗೆ ಒಳಗಾದವರನ್ನು ಸಮಾಧಾನಗೊಳಿಸಲು ತೊಡಗಿದರು. ಯಾರಿಗೆಲ್ಲ ಈ ಒಂದು ಯುದ್ಧದಲ್ಲಿ ಎಲ್ಲರೂ ಯಾರನ್ನಾದ್ರೂ ಒಬ್ಬರನ್ನು ಕಳೆದುಕೊಂಡವರೇ, ಯಾಕಂದ್ರೆ ಅಂತಹ ಘೋರ ಯುದ್ಧ ಅದು ಬಂಧು ಬಾಂಧವರ ನಡುವೆ ನಡೆದಿರುವಂತಹದ್ದು. ಹಾಗಾಗಿ ಎಲ್ಲರೂ ದುಃಖದಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಸಾಂತ್ವನವನ್ನ ನೀಡುವಂತಹ ಕಾರ್ಯ ನಡೆಯುತ್ತಾ ಇದೆ. ಸಾಧಯಿತ್ವಾ ಜಾತ ಶತ್ರೋ ಸ್ವರಾಜ್ಯಂ ಕಿತಹೈರ್ಹತಂ ಘಾತಯಿತ್ವಾ ಸತೋ ರಾಜ್ಞಾ ಕಚಸ್ಪರ್ಶಕ್ಷತಾಯುಚಃ. ಅಜಾತ ಶತ್ರುವಾದ ಯುಧಿಷ್ಠಿರನ ರಾಜ್ಯವನ್ನು ಉಪಾಯಗಾರನಾದ ದುರ್ಯೋಧನ ಮತ್ತು ಅವನ ಕಡೆಯವರು ಮೋಸದಿಂದ ಕಸಿದುಕೊಂಡರು.
ಭಗವಂತನ ದಯೆಯಿಂದ ಕಳೆದು ಹೋದ ರಾಜ್ಯ ಮತ್ತೆ ಲಭಿಸಿತು. ದುರ್ಯೋಧನನಿಗೆ ಸಹಾಯ ಹಸ್ತ ನೀಡಿದ ನೀತಿಭ್ರಷ್ಟ ರಾಜರುಗಳು ಭಗವಂತನಿಂದ ಹತರಾದರು. ರಾಣಿಯಾದ ದ್ರೌಪದಿಯ ಶ್ರೀಮುಡಿಯನ್ನು ಬಿಚ್ಚಿದ್ದರ ಪರಿಣಾಮವಾಗಿ ಉಳಿದವರು ಕೂಡ ತಮ್ಮ ಸಾವನ್ನು ತಾವಾಗಿಯೇ ಬೇಗನೆ ಬರಮಾಡಿಕೊಂಡರು. ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಸಮಾಜದಲ್ಲಿ ರಕ್ಷಣೆಗೆ ಯೋಗ್ಯವಾದಂತಹ ವ್ಯಕ್ತಿಗಳು ಅಥವಾ ರಕ್ಷಣೆಯನ್ನ ಹೊಂದಬೇಕಾದಂತಹ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ 5 ರೀತಿಯಾದಂತಹ ಜನರನ್ನ ಇಲ್ಲಿ ತಿಳಿಸ್ತಾರೆ. ಬ್ರಾಹ್ಮಣರು, ಗೋವುಗಳು, ಸ್ತ್ರೀಯರು, ಶಿಶು ಮತ್ತೆ ವೃದ್ಧರು ಅಂತ ಹೇಳ್ತಾರೆ. ಈ ಸಮಾಜಕ್ಕೆ ಸರಿಯಾದಂತಹ ಮಾರ್ಗದರ್ಶನವನ್ನು ಕೊಡುವಂತಹ ಜನರು ಯಾರಿದ್ದಾರೆ ಅವರು ರಕ್ಷಿಸಲ್ಪಡ್ತಾರೆ. ಹೇಗೆ ಅಂದ್ರೆ ಈ ಕ್ಷತ್ರಿಯರು ಬ್ರಾಹ್ಮಣ ವರ್ಗವನ್ನ ರಕ್ಷಣೆ ಮಾಡ್ತಾರೆ, ಎಲ್ಲರಿಗೂ ಕೂಡ ರಕ್ಷಣೆಯನ್ನ ಕೊಡ್ತಾರೆ. ಆದ್ರೆ ವಿಶೇಷವಾಗಿ ಯಾರು ಆ ಒಂದು ದೇಶದ ಮಾರ್ಗದರ್ಶಕರು ಅಂತ ಹೇಳಿರ್ತಾರೋ ಅಥವಾ ದೇಶವನ್ನ ಸರಿಯಾದಂತಹ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗ್ತಾರೋ ಅವರಿಗೆ ವಿಶೇಷವಾದಂತಹ ರಕ್ಷಣೆಯನ್ನ ಕೊಡುವುದನ್ನು ನಾವು ಇವತ್ತಿಗೂ ಕೂಡ ಕಾಣಬಹುದು. ಒಂದು ದೇಶದಲ್ಲಿ ಅತಿ ಹೆಚ್ಚು ರಕ್ಷಣೆಯನ್ನ ಹೊಂದುವವರು ಯಾರು ಅಂತ ಹೇಳಿದ್ರೆ ಅಂತಹವರೇ ಆಗಿರ್ತಾರೆ. ಅಂದ್ರೆ ಆ ದೇಶವನ್ನ ಒಂದು ಉತ್ತಮವಾದಂತಹ ದಾರಿಯಲ್ಲಿ ಕರೆದುಕೊಂಡು ಹೋಗುವಂತಹ ವ್ಯಕ್ತಿಗಳು, ಅವರನ್ನು ನಾವು ಬ್ರಾಹ್ಮಣರು ಅಂತ ಹೇಳಿ ಕರೀತಾರೆ. ಯಾರು ತಮ್ಮ ಬುದ್ಧಿಶಕ್ತಿಯನ್ನ ಉಪಯೋಗಿಸಿ ಇಡೀ ಸಮಾಜದ ಒಂದು ಕಲ್ಯಾಣಕರವಾದಂತಹ ಕಾರ್ಯವನ್ನು ಯಾರು ಮಾಡ್ತಾರೆ ಅಂತಹವರಿಗೆ ರಕ್ಷಣೆಯನ್ನ ವಿಶೇಷವಾಗಿ ಕೊಡಬೇಕು. ಅದೇ ರೀತಿ ಗೋವುಗಳು, ಈ ಗೋವುಗಳು ನಮಗೆ ಬಹಳಷ್ಟು ಉಪಯುಕ್ತವಾಗಿವೆ. ಬದುಕಿನ ಉನ್ನತವಾದಂತಹ ಧ್ಯೇಯವನ್ನ ಅರಿಲಿಕ್ಕೆ ನಮಗೆ ಅತಿ ಅಗತ್ಯವಾಗಿರುವಂಥದ್ದು. ನಮ್ಮ ಬುದ್ಧಿಮತ್ತೆಯನ್ನ ಚೆನ್ನಾಗಿ ಬೆಳೆಸಲಿಕ್ಕೆ ಬೇಕಾದಂತಹ ಆ ಒಂದು ಆಹಾರ ಏನಿದೆ, ಆ ಹಾಲು ಅದನ್ನ ಕೊಡುವಂತಹದ್ದು ಆ ಗೋಮಾತೆ. ಹಾಗಾಗಿ ಗೋಮಾತೆಗೆ ನಾವು ರಕ್ಷಣೆಯನ್ನ ಕೊಡಬೇಕು, ಅದು ನಮ್ಮ ಕರ್ತವ್ಯವಾಗಿದೆ. ಅದೇ ರೀತಿ ಸ್ತ್ರೀಯರನ್ನು ಕೂಡ ರಕ್ಷಣೆ ಮಾಡಬೇಕು. ಸ್ತ್ರೀಯರು ಈ ಸಮಾಜದ ಒಂದು ಉತ್ತಮವಾದಂತಹ ಪ್ರಜೆಗಳನ್ನ ಕೊಡ್ಲಿಕ್ಕೆ, ಯಾಕಂತ ಹೇಳಿದ್ರೆ ಮಕ್ಕಳಿಗೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಸ್ತ್ರೀಯರು ಚೆನ್ನಾಗಿದ್ರೆ ಅವರು ಈ ದೇಶದ ಒಂದು ಉತ್ತಮವಾದಂತಹ ಪ್ರಜೆಗಳನ್ನ ಕೊಡ್ಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗೆ ಶಿಶು ರಕ್ಷಣೆ, ಮಕ್ಕಳು ಬಾಲ್ಯದಲ್ಲಿ ಯಾವ ರೀತಿಯಾದಂತಹ ವಿದ್ಯಾಭ್ಯಾಸವನ್ನ ಪಡೆಯುತ್ತಾರೋ ಅದಕ್ಕೆ ಸರಿಯಾಗಿ ಅವರ ಮುಂದಿನ ಭವಿಷ್ಯ ನಿರ್ಧಾರಿತವಾಗ್ತದೆ. ಹಾಗಾಗಿ ಸರಿಯಾದಂತಹ ರೀತಿಯಲ್ಲಿ ಮಾರ್ಗದರ್ಶನವನ್ನ ಪಡೆದುಕೊಂಡು ಮಕ್ಕಳು ಬೆಳೆಯುವಂತೆ ಅವರಿಗೆ ಬೇಕಾದಂತಹ ರಕ್ಷಣೆಯನ್ನ ಕೊಡಬೇಕು. ಅದೇ ರೀತಿ ವೃದ್ಧರು ತಮ್ಮ ಜೀವನದ ಏನು ಆ ಒಂದು ತಾವು ಜೀವನದಲ್ಲಿ ತಿಳಿದುಕೊಂಡಂತಹ ಜ್ಞಾನ ಇದೆ ಅದನ್ನ ಸಮಾಜಕ್ಕೆ ಕೊಡುವಂತಹ ಕಾರ್ಯವನ್ನ ಅವರು ಮಾಡ್ತಾರೆ. ಅಂತಹ ವೃದ್ಧರನ್ನು ಕೂಡ ಉತ್ತಮ ಬದುಕನ್ನು ನಡೆಸುವಂತಹ ಅವರಿಗೂ ಉತ್ತಮವಾದಂತಹ ಬದುಕನ್ನು ನಡೆಸುವಂತಹ ಒಂದು ಅವಕಾಶವನ್ನ ನೀಡಬೇಕು. ಹಾಗೆ ಅವರಿಂದ ಮುಂದಿನ ಪ್ರಜೆಗಳಿಗೆ ಮಾರ್ಗದರ್ಶನ ಸಿಗುವಂತೆ ಮಾಡಬೇಕು. ಹಾಗಾಗಿ ವೃದ್ಧರ ರಕ್ಷಣೆ, ಹೀಗೆ 5 ರೀತಿಯಾದಂತಹ ಜನರ ರಕ್ಷಣೆಯನ್ನ ಮಾಡಬೇಕು ಅಂತ ಹೇಳಿ ಇಲ್ಲಿ ಶ್ರೀಲ ಪ್ರಭುಪಾದರು ವಿಶೇಷವಾಗಿ ಇದನ್ನ ತಿಳಿಸಿಕೊಡ್ತಾರೆ. ಮುಂದುವರಿಸ್ತಾ, ಯಾಜಯಿತ್ವಾ ಅಶ್ವಮೇಧೈಸ್ತಂ ತ್ರಿಭಿರುತ ಉತ್ತಮ ಕಲ್ಪಕೈ ತದ್ಯಶ್ಯ ಪಾವನಂ ದಿಕ್ಷು ಶತಮನ್ಯೋರಿವಾತನೋತ್. ಮಹಾರಾಜ ಯುಧಿಷ್ಠಿರನು 3 ಅಶ್ವಮೇಧ ಯಾಗಗಳನ್ನು ಯೋಗ್ಯ ರೀತಿಯಲ್ಲಿ ಮಾಡುವಂತೆ ಶ್ರೀಕೃಷ್ಣನು ಪ್ರೇರೇಪಿಸಿದನು. ಅಂತಹ 100 ಯಾಗಗಳನ್ನು ಮಾಡಿದ ಇಂದ್ರನ ಹಾಗೆ ಯುಧಿಷ್ಠಿರನ ಪುಣ್ಯ ಕೀರ್ತಿಯು ಎಲ್ಲ ದಿಕ್ಕುಗಳಲ್ಲೂ ವೈಭವಿಸುವಂತೆ ಮಾಡಿದನು. ಇಲ್ಲಿ ಭಗವಾನ್ ಶ್ರೀಕೃಷ್ಣನು ಯುಧಿಷ್ಠಿರ ಮಹಾರಾಜನನ್ನ ಒಂದು ಉತ್ತಮವಾದಂತಹ ರಾಜ ಅಂತ ಹೇಳಿ ಆಯ್ಕೆ ಮಾಡಿಕೊಂಡಿದ್ದಾನೆ. ಯಾಕಂದ್ರೆ ಯುಧಿಷ್ಠಿರ ಮಹಾರಾಜ ಭಗವಂತನ ಭಕ್ತನಾಗಿದ್ದಾನೆ. ಆತನು ಸಕಲ ಪ್ರಜೆಗಳ ಒಳಿತಿಗಾಗಿ ತಾನು ರಾಜ್ಯವನ್ನ ಸ್ವೀಕಾರ ಮಾಡಿದ್ದಾನೆ ವಿನಃ ಆತನಿಗೆ ಇಂದ್ರಿಯ ಭೋಗದ ಯಾವುದೇ ಒಂದು ಲಾಲಸೆ ಇಲ್ಲ. ಹಾಗಾಗಿ ಆತನು ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಈ ಕಾರಣಕ್ಕಾಗಿ ಅವನು 3 ಅಶ್ವಮೇಧ ಯಾಗವನ್ನ ಮಾಡಿದ್ರು ಕೂಡ 100 ಅಶ್ವಮೇಧ ಯಾಗ ಮಾಡಿದಂತಹ ಇಂದ್ರನ ಕೀರ್ತಿಯನ್ನ ಪಡೆಯುತ್ತಾನೆ. ಯಾಕಂದ್ರೆ ಅವನು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಿದ್ದಾನೆ. ಯುಧಿಷ್ಠಿರ ಮಹಾರಾಜನನ್ನ ಶ್ರೀಕೃಷ್ಣನು ಕೂಡ ಹೊಗಳ್ತಾನೆ. ಕೃಷ್ಣ ಯುಧಿಷ್ಠಿರನನ್ನ ತನ್ನ ದೊಡ್ಡ ಅಣ್ಣನ ಹಾಗೆ ನೋಡ್ತಾನೆ. ಹಾಗೆ ಯುಧಿಷ್ಠಿರನು ಕೂಡ ಶ್ರೀಕೃಷ್ಣನನ್ನ ತನ್ನ ತಮ್ಮನ ಹಾಗೆಯೂ ಕೂಡ ಪ್ರೀತಿಸ್ತಾನೆ.
ಈಗ ದ್ರೌಪದಿಯನ್ನ ಯಾರು ಕೂದಲಿನಲ್ಲಿ ಹಿಡಿದು ಎಳೆದಿದ್ದಾರೆ, ಆ ದ್ರೌಪದಿಯ ಶ್ರೀಮುಡಿಗೆ ಯಾರು ಅವಮಾನ ಮಾಡಲಿಕ್ಕೆ ಪ್ರಯತ್ನಿಸಿದ್ದಾರೋ ಅವರನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾನೆ ಶ್ರೀಕೃಷ್ಣ. ಆ ಒಂದು ಕುರುಕ್ಷೇತ್ರ ರಣರಂಗದಲ್ಲಿ ನಡೆದಂತಹ ಯುದ್ಧದ ಮುಖಾಂತರವಾಗಿ ಅಜಾತಶತ್ರುವಾದಂತಹ ಯುಧಿಷ್ಠಿರನ ರಾಜ್ಯವನ್ನ ಯಾರು ಅತಿಕ್ರಮಣ ಮಾಡಿದ್ದಾರೋ ಅವರು ಇವತ್ತು ಯಾರೂ ಕೂಡ ಉಳಿದಿಲ್ಲ. ಅಂತಹ ಒಂದು ಘೋರವಾದಂತಹ ಯುದ್ಧ ನಡೆದು ಹೋಗಿದೆ. 3 ಅಶ್ವಮೇಧ ಯಾಗಗಳನ್ನು ಕೂಡ ಯುಧಿಷ್ಠಿರ ಮಾಡಿದ್ದಾನೆ, ಅಂತಹ ಪ್ರಸಿದ್ಧಿಯನ್ನ ಪಡೆದಿದ್ದಾನೆ. ಆದರೂ ಇನ್ನೂ ಕೂಡ ಎಲ್ಲ ಅಪಾಯಗಳು ದೂರವಾಗಿಲ್ಲ. ಇನ್ನೂ ಒಂದು ಅಪಾಯ ಬಾಕಿ ಇದೆ. ಅದು ಏನು ಅಂತ ಹೇಳಿದ್ರೆ, ಉತ್ತರೆಯ ಗರ್ಭದಲ್ಲಿ ಆಕೆಯ ಮಗು ಬೆಳೀತಾ ಇದೆ. ಅಭಿಮನ್ಯು ಮತ್ತೆ ಉತ್ತರೆಯ ಮಗುವಾದಂತಹ ರಾಜ ಪರೀಕ್ಷಿತ ಮುಂದೆ ರಾಜನಾಗ್ಲಿಕ್ಕಿದ್ದಾನೆ. ಆತನನ್ನೂ ಕೂಡ ನಾಶ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಅಶ್ವತ್ಥಾಮನು ಇನ್ನೊಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾನೆ. ಯಾಕಂದ್ರೆ ಪಾಂಡವರ ಕೊನೆಯ ಸಂತತಿ ಅಂತ ಹೇಳಿ ಇರುವಂತದ್ದು ಈ ಪರೀಕ್ಷಿತ ಒಬ್ಬನೇ. ಬೇರೆ ಎಲ್ಲರೂ ಕೂಡ ಯುದ್ಧದಲ್ಲಿ ಮಡಿದು ಹೋಗಿದ್ದಾರೆ. ಹಾಗಾಗಿ ಅವನನ್ನು ಸಾಯಿಸಬೇಕು ಅನ್ನುವಂತಹ ಉದ್ದೇಶದಿಂದ ಅಶ್ವತ್ಥಾಮನು ಮಾಡಿದಂತಹ ಪ್ರಯತ್ನ ಅದು ಭಗವಂತನ ಕೃಪೆಯಿಂದ ವಿಫಲವಾಗುತ್ತದೆ. ಆಮಂತ್ರ್ಯ ಪಾಂಡುಪುತ್ರಾಂಶ್ಚ ಶೈನೇ ಯೋದ್ಧವ ಸಂಯುತಃ ದ್ವೈಪಾಯನಾದಿಭಿ ವಿಪ್ರೈ ಪೂಜಿತೈ ಪ್ರತಿಪೂಜಿತಃ. ಭಗವಾನ್ ಶ್ರೀಕೃಷ್ಣನು ಹೊರಡಲು ಅನುವಾದನು. ಶ್ರೀ ವೇದವ್ಯಾಸರ ನೇತೃತ್ವದಲ್ಲಿ ಬ್ರಾಹ್ಮಣರಿಂದ ಪೂಜಿತನಾಗಿ ಅವನು ಪಾಂಡವರನ್ನು ಆಮಂತ್ರಿಸಿದನು. ತನಗೆ ಗೌರವ ಸಲ್ಲಿಸಿದವರಿಗೆ ಪ್ರತಿಯಾಗಿ ತಾನೂ ಅವರನ್ನು ಅಭಿನಂದಿಸಿದನು. ಶ್ರೀಕೃಷ್ಣ ಯುದ್ಧದ ನಂತರ ಮತ್ತೆ ದ್ವಾರಕೆಗೆ ಹೋಗ್ಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಗಂತುಂ ಕೃತಮತಿರ್ಬ್ರಹ್ಮನ್ ದ್ವಾರಕಾಂ ರಥಮಾಸ್ಥಿತಃ ಉಪಲೇಭೇಭಿಧಾವಂತಿ ಮುತ್ತರಾಂ ಭಯವಿಹ್ವಲಾಂ. ದ್ವಾರಕೆಗೆ ಹೊರಡಲೆಂದು ಶ್ರೀಕೃಷ್ಣನು ರಥವನ್ನು ಏರುತ್ತಿದ್ದಂತೆಯೇ ತನ್ನ ಬಳಿಗೆ ಭಯಭೀತಳಾಗಿ ಓಡಿ ಬರುತ್ತಿದ್ದ ಉತ್ತರೆಯನ್ನು ಕಂಡನು. ಉತ್ತರೆ ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸ್ತಾಳೆ. ಏನಂತ ಪ್ರಾರ್ಥಿಸ್ತಾಳೆ? ಉತ್ತರ ಉವಾಚ ಪಾಹಿ ಪಾಹಿ ಮಹಾಯೋಗಿನ್ ದೇವ ದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೇ ಯತ್ರ ಮೃತ್ಯು ಪರಸ್ಪರಂ. ಅನುವಾದ: ಉತ್ತರೆಯು ಹೀಗೆ ಎಂದಳು: ಹೇ ದೇವದೇವನೇ, ಜಗತ್ಪತಿಯೇ, ನೀನೊಬ್ಬ ಪರಮಯೋಗಿಯಾಗಿದ್ದೀಯೆ. ದಯವಿಟ್ಟು ನನ್ನನ್ನು ರಕ್ಷಿಸು. ದ್ವಂದ್ವಮಯವಾದ ಈ ಜಗತ್ತಿನಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರೂ ನನ್ನನ್ನು ಸಾವಿನ ದವಡೆಯಿಂದ ಪಾರು ಮಾಡಲಾರರು. ಅಭಿದ್ರವತಿ ಮಾಮೇಷಾ ಶರಸ್ತಪ್ತಾಯ ಸೋ ವಿಭೋ ಕಾಮಂ ದಹತು ಮಾಂ ನಾಥ ಮಾಂ ಮೇ ಗರ್ಭೋ ನಿಪತ್ಯತಾಂ. ಓ ನನ್ನ ಪ್ರಭುವೆ, ನೀನು ಸರ್ವಶಕ್ತನು. ಕೆಂಡದಂತಹ ಕಬ್ಬಿಣದ ಬಾಣವೊಂದು ನನ್ನೆಡೆಗೆ ನೇರವಾಗಿ ಬರುತ್ತಿದೆ. ಪ್ರಭುವೆ, ನಿನ್ನ ಇಚ್ಛೆ ಇದ್ದಲ್ಲಿ ಅದು ಬೇಕಾದರೆ ನನ್ನನ್ನು ಸುಟ್ಟು ಬಿಡಲಿ. ಆದರೆ ನನ್ನ ಗರ್ಭದಲ್ಲಿರುವ ಭ್ರೂಣವನ್ನು ಸುಡದಂತೆ ಮತ್ತು ಗರ್ಭಸ್ರಾವವಾಗದಂತೆ ತಡೆಯೊಡ್ಡಿ ಅನುಗ್ರಹಿಸು ದೇವ. ಹಿಂದಿನ ಕಾಲದಲ್ಲಿ ಪತಿಯು ಮರಣಿಸಿದಾಗ ಪತ್ನಿಯು ಕೂಡ ಆತನ ಜೊತೆಗೆ ಶರೀರ ತ್ಯಾಗ ಮಾಡುವಂತಹ ಕ್ರಮ ಇತ್ತು. ಅದು ಆಕೆಯ ಒಂದು ವೈಯಕ್ತಿಕವಾದಂತಹ ಆಯ್ಕೆ ಆಗಿರ್ತಿತ್ತು. ಅದನ್ನ ಸತಿ ಅಂತ ಹೇಳಿ ಕರೀತಾ ಇದ್ರು. ಆದರೆ ಬರ್ತಾ ಬರ್ತಾ ಮುಂದೆ ಕಲಿಯುಗದಲ್ಲಿ ಅದೊಂದು ಬಲವಂತವಾದಂತಹ ಪ್ರಕ್ರಿಯೆ ಆಯಿತು. ಅದು ಸತಿ ಪದ್ಧತಿ ಅನ್ನುವಂತಹ ಸಮಾಜಘಾತಕವಾದಂತಹ ಕಾರ್ಯ ಅಂತ ಹೇಳಿ ಅನಿಸಿಕೊಂಡಿತು. ಆನಂತರ ಅದನ್ನ ನಿಷೇಧಿಸಲಾಯಿತು. ಈ ವ್ಯಕ್ತಿ ಅಥವಾ ಸತಿ ಮಡದಿ ಪತಿಯ ಜೊತೆಗೆ ಶರೀರವನ್ನ ತ್ಯಾಗ ಮಾಡಬಹುದಿತ್ತು. ಯಾಕಂದ್ರೆ ಈಗ ನಾವು ಪಾಂಡು ಮಹಾರಾಜನ ಉದಾಹರಣೆಯನ್ನು ತೆಗೆದುಕೊಂಡಾಗ ಅಲ್ಲಿ ಪಾಂಡು ಮಹಾರಾಜನಿಗೆ 2 ಪತ್ನಿಯರು, ಕುಂತಿ ಮತ್ತೆ ಮಾದ್ರಿ ಅನ್ನುವಂತಹ 2 ಪತ್ನಿಯರು. ಅದರಲ್ಲಿ ಮಾದ್ರಿಯು ಪಾಂಡು ಮಹಾರಾಜನ ಜೊತೆಗೆ ಸತಿಯನ್ನ ಸ್ವೀಕರಿಸ್ತಾಳೆ. ಆಕೆ ಶರೀರವನ್ನ ತ್ಯಾಗ ಮಾಡ್ತಾಳೆ. ಆದ್ರೆ ಕುಂತಿದೇವಿ ಸಣ್ಣ ಮಕ್ಕಳನ್ನ ಬೆಳೆಸುವಂತಹ ಉದ್ದೇಶದಿಂದ ಆಕೆ ಬದುಕಿ ಉಳಿತಾಳೆ. ಅದೇ ರೀತಿ ಇಲ್ಲಿಯೂ ಕೂಡ ಉತ್ತರೆಯು ಗರ್ಭವತಿಯಾಗಿದ್ಲು. ಹಾಗಾಗಿ ಆಕೆ ಶರೀರವನ್ನ ತ್ಯಾಗ ಮಾಡಲಿಲ್ಲ. ಇಲ್ಲಿ ಶ್ರೀಕೃಷ್ಣನಲ್ಲಿ ಆಕೆ ಪ್ರಾರ್ಥನೆಯನ್ನ ಮಾಡುವಾಗಲೂ ಅದನ್ನೇ ಹೇಳ್ತಾಳೆ: ನನ್ನನ್ನ ಸುಟ್ಟರೂ ಪರವಾಗಿಲ್ಲ, ನಾನು ಸತ್ರೂ ಪರವಾಗಿಲ್ಲ, ಆದ್ರೆ ನನ್ನ ಮಗು ಅದನ್ನ ಉಳಿಸು ಅಂತ ಹೇಳಿ ಶ್ರೀಕೃಷ್ಣನಲ್ಲಿ
ನಿಸ್ವಾರ್ಥವಾದಂತಹ ಪ್ರಾರ್ಥನೆಯನ್ನ ಆಕೆ ಮಾಡ್ತಾ ಇದ್ದಾಳೆ. ಸೂತ ಉವಾಚ ಉಪಧಾರ್ಯ ವಚಸ್ತಸ್ಯ ಭಗವಾನ್ ಭಕ್ತವತ್ಸಲಃ ಅಪಾಂಡವಮಿದಂ ಕರ್ತುಂ ದ್ರೌಣೇರಸ್ತ್ರಮಬುಧ್ಯತ. ಸೂತಮುನಿಗಳು ಹೀಗೆ ಹೇಳಿದರು. ಕೃಷ್ಣನು ಅವಳ ಮಾತುಗಳನ್ನು ತಾಳ್ಮೆಯಿಂದ ಆಲಿಸಿದನು. ಅವನು ತನ್ನ ಭಕ್ತರಿಗೆ ಸದಾ ಪ್ರೀತಿಪಾತ್ರನಾದವನು. ಆಚಾರ್ಯ ದ್ರೋಣರ ಮಗನಾದ ಅಶ್ವತ್ಥಾಮನು ಪಾಂಡವ ವಂಶ ವಿನಾಶಕ್ಕಾಗಿ ಉತ್ತರೆಯ ಗರ್ಭದ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿರುವುದು ಅವನಿಗೆ ಕೂಡಲೇ ತಿಳಿಯಿತು. ಇಲ್ಲಿ ಹೇಳ್ತಾರೆ ಅಪಾಂಡವ ಮಿದಂ ಅಂದ್ರೆ ಈ ಪ್ರಪಂಚವ ಪಾಂಡವರೇ ಇಲ್ಲದಂತೆ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ದ್ರೋಣಾಚಾರ್ಯರ ಮಗನಾದಂತಹ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾನೆ. ತಹ್ಯೇವಾಥ ಮುನಿಶ್ರೇಷ್ಠ ಪಾಂಡವ ಪಂಚಸಾಯಕಾನ್ ಆತ್ಮನೋಭಿಮುಖಾನ್ ದೀಪ್ತಾನ್ ಅಲಕ್ಷ್ಯಾಸ್ತ್ರು ಪಾದದು. ಮಹಾನ್ ಚಿಂತಕರಲ್ಲಿ ಅಂದ್ರೆ ಮುನಿಗಳಲ್ಲಿ ಅಗ್ರೇಸರಾದವರೇ, ಓ ಶೌನಕರೇ, ಪ್ರಕಾಶಮಾನವಾದ ಆ ಬ್ರಹ್ಮಾಸ್ತ್ರವು ತಮ್ಮ ಕಡೆಗೆ ಬರುತ್ತಿರುವುದನ್ನು ನೋಡಿ ಪಾಂಡವರು ತಮ್ಮ ತಮ್ಮ 5 ಆಯುಧಗಳನ್ನು ಕೈಗೆತ್ತಿಕೊಂಡರು. ಪಾಂಡವರು ಕೂಡ ಈ ಬ್ರಹ್ಮಾಸ್ತ್ರವನ್ನು ಎದುರಿಸಲಿಕ್ಕೆ ಸಿದ್ಧರಾಗುತ್ತಾರೆ. ಆದರೆ ಆ ಬ್ರಹ್ಮಾಸ್ತ್ರವು ಭ್ರೂಣದಲ್ಲಿರುವಂತಹ ಆಕೆಯ ಗರ್ಭದಲ್ಲಿರುವಂತಹ ಭ್ರೂಣ ಅದರ ಮೇಲೆ ಆಕ್ರಮಣವನ್ನು ಮಾಡಲಿಕ್ಕೆ ಬರ್ತಾ ಇದೆ. ವ್ಯಸನಂ ವೀಕ್ಷ್ಯ ತತ್ತೇಷಾಂ ಅನನ್ಯ ವಿಷಯಾತ್ಮನಾಂ ಸುದರ್ಶನೇನ ಸ್ವಸ್ತ್ರೇಣ ಸ್ವಾನಾಂ ರಕ್ಷಂ ವ್ಯದಾದ್ವಿಭುಃ. ಸರ್ವಶಕ್ತನು ದೇವೋತ್ತಮನೂ ಆದ ಭಗವಾನ್ ಶ್ರೀಕೃಷ್ಣನು ತನ್ನ ಪರಿಶುದ್ಧ ಭಕ್ತರು ಮಹಾ ಅಪಾಯಕ್ಕೆ ಒಳಗಾಗುತ್ತಿರುವುದನ್ನು ಗಮನಿಸಿದನು. ಅವನು ತನಗೆ ಸಂಪೂರ್ಣ ಶರಣಾಗತರಾದ ಭಕ್ತರಾದ್ದರಿಂದ ಅವರನ್ನು ರಕ್ಷಿಸಲು ಕೂಡಲೇ ತನ್ನ ಸುದರ್ಶನ ಚಕ್ರವನ್ನು ಕೈಗೆತ್ತಿಕೊಂಡನು. ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನ ಕೈಗೆತ್ತಿಕೊಳ್ಳುತ್ತಾನೆ. ಸುದರ್ಶನ ಚಕ್ರದ ಮುಂದೆ ಯಾವುದೇ ಬ್ರಹ್ಮಾಸ್ತ್ರವು ಕೂಡ ನಡೆಯುವುದಿಲ್ಲ. ಸುದರ್ಶನ ಚಕ್ರ ಆ ಬ್ರಹ್ಮಾಸ್ತ್ರಕ್ಕಿಂತ ಅದೆಷ್ಟೋ ಪಟ್ಟು ಹೆಚ್ಚಿನದ್ದು. ಆದರೆ ಪಾಂಡವರು ತಮ್ಮ ಆಯುಧವನ್ನು ಏನು ಎತ್ತಿಕೊಂಡಿದ್ದಾರೆ ಅದರಿಂದ ಏನು ಪ್ರಯೋಜನ ಆಗಲಿಲ್ಲ. ಆದರೆ ಶ್ರೀಕೃಷ್ಣನು ಮಾತ್ರ ತನ್ನನ್ನು ರಕ್ಷಣೆ ಮಾಡಬಲ್ಲ ಅನ್ನುವಂತಹ ವಿಚಾರ ಉತ್ತರಿಗೂ ಕೂಡ ತಿಳಿದಿತ್ತು. ಹಾಗಾಗಿ ಆಕೆ ನೇರವಾಗಿ ಶ್ರೀಕೃಷ್ಣನಲ್ಲಿಯೇ ರಕ್ಷಣೆಗಾಗಿ ಮೊರೆಯನ್ನ ಇಟ್ಟಿದ್ದಾಳೆ. ಶ್ರೀಕೃಷ್ಣನು ಕೂಡ ಚಕ್ರಧಾರಿಯಾಗಿ ಉತ್ತರೆಯ ಗರ್ಭವನ್ನ ರಕ್ಷಣೆ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಅಂತಸ್ಥ ಸರ್ವಭೂತಾನಾಂ ಆತ್ಮ ಯೋಗೇಶ್ವರೋ ಹರಿಃ ಸ್ವಮಾಯವಾವೃಣೋದ್ಗರ್ಭಂ ವೈರಾಟ್ಯ ಕುರುತಂತವೇ. ಪರಮಯೋಗಿಯಾದ ಭಗವಾನ್ ಶ್ರೀಕೃಷ್ಣನು ನಮ್ಮೆಲ್ಲರ ಹೃದಯಾಂತರಾಳದಲ್ಲಿ ಪರಮಾತ್ಮನಾಗಿ ನೆಲೆಸಿದ್ದಾನೆ. ಹಾಗೆಂದೇ ಅವನು ಸ್ವಯಂ ಶಕ್ತಿಯಿಂದ ಕುರುವಂಶದ ಸಂತಾನ ರಕ್ಷಣೆಗಾಗಿ ಉತ್ತರೆಯ ಗರ್ಭವನ್ನು ಆವರಿಸಿದನು. ಭಗವಂತ ಎಲ್ಲ ಕಡೆ ಇದ್ದಾನೆ, ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ. ಹಾಗಾಗಿ ಭಗವಂತನಿಗೆ ರಕ್ಷಣೆ ಮಾಡುವಂಥದ್ದು ಅದೇನು ದೊಡ್ಡ ಕಷ್ಟ ಅಲ್ಲ. ಆತನು ತಕ್ಷಣವೇ ಆ ಗರ್ಭವನ್ನ ಸಂಪೂರ್ಣವಾಗಿ ಆವರಿಸಿ ಆ ಬ್ರಹ್ಮಾಸ್ತ್ರದಿಂದ ರಕ್ಷಣೆಯನ್ನ ಕೊಡ್ತಾ ಇದ್ದಾನೆ. ಯದ್ಯಪ್ಯಸ್ತ್ರಂ ಬ್ರಹ್ಮಶಿರಸ್ತ್ವಮೋಘಂ ಚಾಪ್ ಪ್ರತಿಕ್ರಿಯಂ ವೈಷ್ಣವಂ ತೇಜ ಆಸಾದ್ಯ ಸಮಶ್ಯಾಮದ್ ಭೃಗುದ್ವಹ. ಹೇ ಶೌನಕರೇ, ಸೂತಮುನಿಗಳು ಹೇಳ್ತಾ ಇರುವಂತದ್ದು, ಅಶ್ವತ್ಥಾಮನು ಪ್ರಯೋಗಿಸಿದ ಪರಮ ಬ್ರಹ್ಮಾಸ್ತ್ರವು ಎದುರಿಲ್ಲವಾಗಿದ್ದರೂ, ತಡೆರಹಿತವಿಲ್ಲದ್ದಾದರೂ, ಅನಿವಾರ್ಯವಾಗಿದ್ದರೂ ವಿಷ್ಣು ಶಕ್ತಿಯು, ಶ್ರೀಕೃಷ್ಣನ ಶಕ್ತಿಯು ಅದನ್ನು ಎದುರಿಸಿ ನಿಷ್ಪರಿಣಾಮಗೊಳಿಸಿತು ಮತ್ತು ವಿಫಲಗೊಳಿಸಿತು. ಭಗವಂತನ ಶಕ್ತಿಯ ಮುಂದೆ ಬೇರೆ ಯಾವ ಶಕ್ತಿಯೂ ಕೂಡ ನಿಲ್ಲುವುದಿಲ್ಲ. ಆ ಭಗವಂತನ ಅನುಗ್ರಹ ಹೊಂದಿದ್ರೆ ವ್ಯಕ್ತಿಯು ಎಂತಹದೇ ಕಷ್ಟದಲ್ಲಿಯೂ ಕೂಡ ಪಾರಾಗಬಲ್ಲ ಅನ್ನುವಂಥದ್ದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ಬ್ರಹ್ಮಾಸ್ತ್ರವನ್ನು ಕೂಡ ಉಪಶಮನ ಮಾಡುವಂತಹ ಶಕ್ತಿ ಆ ಭಗವಂತನಿಗೆ ಇದೆ. ಮಾಮಂಸ್ಥಾಂ ಹೇತದಾಶ್ಚರ್ಯಂ ಸರ್ವಾಶ್ಚರ್ಯಮಯಚ್ಯುತೆ ಯಾ ಇದಂ ಮಾಯಯಾ ದೇವ್ಯಾ ಸೃಜತ್ಯವತಿ ಹಂತ್ಯಜಃ. ಓ ಬ್ರಾಹ್ಮಣರೇ, ಪರಮಪುರುಷನ ರಹಸ್ಯಮಯವಾದ ಮತ್ತು ಅಚ್ಯುತ ಲೀಲೆಗಳಲ್ಲಿ ಇದನ್ನು ಒಂದು ವಿಶೇಷ ಅದ್ಭುತವೆಂದು ತಿಳಿಯಬೇಡಿ.
ತಾನೇ ಅಜಾತನಾಗಿದ್ದರೂ ಅವನು ತನ್ನ ದಿವ್ಯ ಶಕ್ತಿಯಿಂದ ಎಲ್ಲ ಭೌತ ವಸ್ತುಗಳನ್ನು ಸಲಹುತ್ತಾನೆ ಮತ್ತು ಲಯಗೊಳಿಸುತ್ತಾನೆ. ಭಗವಂತ ಎಂತಹ ಶ್ರೇಷ್ಠವಾದಂತಹ ಕಾರ್ಯವನ್ನು ಕೂಡ ಮಾಡಬಲ್ಲ. ಹಾಗಾಗಿ ಅವನನ್ನ ಉರುಕ್ರಮ ಅಂತ ಹೇಳಿ ಕರೀತಾರೆ. ಅವನ ಕಾರ್ಯಗಳು ಏನಿದೆ ಅದು ಬಹಳ ಶ್ರೇಷ್ಠವಾದಂತಹದ್ದು. ಆ ಭಗವಂತನ ಅಚಿಂತ್ಯವಾದಂತಹ ರಕ್ಷಣಾ ಶಕ್ತಿ ಇದು. ನಮ್ಮೆಲ್ಲರನ್ನು ಕೂಡ ಸಲಹುವವನು ಅವನೇ ಆಗಿದ್ದಾನೆ. ಆದರೆ ಅವನ ಪಾಲಿಗೆ ಇದು ದೊಡ್ಡ ವಿಷಯ ಅಲ್ಲ. ಅವನು ಇದಕ್ಕಿಂತಲೂ ಇನ್ನೂ ಹೆಚ್ಚು ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೂಡ ಮಾಡಬಲ್ಲ. ಹಾಗಾಗಿ ಇಂತಹ ಏನು ಅಸಾಮಾನ್ಯವಾದಂತಹ ಕಾರ್ಯಗಳು, ಅದ್ಭುತವಾದಂತಹ ಕಾರ್ಯಗಳು ಏನಿದೆ ಅದು ಭಗವಂತನು ಬಹಳ ಸಹಜವಾಗಿಯೇ ಮಾಡಿಬಿಡ್ತಾನೆ. ಅವನು ತನ್ನ ಒಂದು ಎಡಗೈಯ ಕಿರುಬೆರಳಿನಿಂದ ಅಷ್ಟು ದೊಡ್ಡ ಬೆಟ್ಟವನ್ನೇ ಎತ್ತಿ ತನ್ನೆಲ್ಲ ಭಕ್ತರನ್ನು ರಕ್ಷಣೆ ಮಾಡಿದ್ದಾನೆ. ಅದನ್ನು ಕೂಡ ತುಂಬಾ ಕಷ್ಟಪಟ್ಟು ಮಾಡಿದ್ದಲ್ಲ, ಅದು ಆತನು ಬಹಳ ಸಹಜವಾಗಿಯೇ ಮಾಡಿದ್ದಾನೆ. ಈ ರೀತಿ ಈ ಒಂದು ಭಗವಂತನ ಅಚಿಂತ್ಯ ಶಕ್ತಿಯನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಉತ್ತರೆಯ ಗರ್ಭವನ್ನ ಆ ಒಂದು ಸುದರ್ಶನ ಚಕ್ರದ ಮುಖಾಂತರ ಶ್ರೀಕೃಷ್ಣನು ಆವರಿಸಿದ್ದಾನೆ ಅನ್ನುವುದನ್ನ ಮುಂದಕ್ಕೆ 12ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿಯೂ ಕೂಡ, 7ನೇ ಶ್ಲೋಕದಿಂದ 11ನೇ ಶ್ಲೋಕದಲ್ಲಿಯೂ ಕೂಡ ನಾವು ನೋಡ್ಲಿಕ್ಕಿದ್ದೇವೆ. 12ನೇ ಅಧ್ಯಾಯದಲ್ಲಿ ಪರೀಕ್ಷಿತನ ರಕ್ಷಣೆ ಯಾವ ರೀತಿಯಾಗಿ ಆಯಿತು ಅಂತ ಹೇಳಿ. ಈಗ ಭಗವಂತನು ಅದ್ಭುತವಾದಂತಹ ಕಾರ್ಯವನ್ನ ಮಾಡಿದ್ದಾನೆ. ಅದನ್ನ ಎಲ್ಲರೂ ಕೂಡ ಗಮನಿಸಿದ್ದಾರೆ. ಉತ್ತರೆಯ ಗರ್ಭದ ರಕ್ಷಣೆಯಾಗಿದೆ. ತಾನು ತಾಯಿಯ ಗರ್ಭದಲ್ಲಿರುವಾಗಲೇ ಆ ಮಗುವು ಭಗವಂತನ ದರ್ಶನವನ್ನು ಕೂಡ ಪಡೆದಿದೆ. ಬ್ರಹ್ಮ ತೇಜೋ ವಿನಿರ್ಮುಕ್ತೈರ್ ಆತ್ಮಜೈ ಸಹ ಕೃಷ್ಣಯ ಪ್ರಯಾಣಾಭಿಮುಖಂ ಕೃಷ್ಣಂ ಇದಮಾಹ ಪೃಥಾ ಸತಿ. ಹೀಗೆ ಬ್ರಹ್ಮಾಸ್ತ್ರದ ವಿಕಿರಣದಿಂದ ಪಾಂಡವರನ್ನು ರಕ್ಷಿಸಿದ ನಂತರ ತನ್ನೂರಿಗೆ ಹೊರಟು ನಿಂತ ಭಗವಾನ್ ಕೃಷ್ಣನನ್ನು ಕುರಿತು ತನ್ನ 5 ಪುತ್ರರು ಮತ್ತು ದ್ರೌಪದಿಯೊಂದಿಗೆ ಭಗವದ್ಭಕ್ತಳಾದ ಸಾಧ್ವಿ ಕುಂತಿಯು ಹೀಗೆ ಹೇಳಿದಳು. ಶ್ರೀಮದ್ ಭಾಗವತದಲ್ಲಿ ಭಗವಂತನ ಕುರಿತಾಗಿ ಬರುವಂತಹ ಒಂದು ಉತ್ತಮವಾದಂತಹ ಅಥವಾ ಶ್ರೇಷ್ಠವಾದಂತಹ ಸ್ತುತಿ ಅದು ಕುಂತಿ ಸ್ತುತಿ. ಇದು ಬಹಳ ಪ್ರಸಿದ್ಧವಾಗಿರುವಂತಹ ಸ್ತುತಿ. ಇದು ಮೊದಲನೆಯ ಸ್ತುತಿ ಅಂತಲೂ ಹೇಳಬಹುದು ಭಗವಂತನ ಕುರಿತಾಗಿ ಮಾಡುವಂತಹ. ಹಿಂದೆ ಅರ್ಜುನನು ಸ್ತುತಿಯನ್ನ ಮಾಡಿದ್ರು ಕೂಡ ಅದು ತುಂಬಾ ಸಂಕ್ಷಿಪ್ತವಾಗಿತ್ತು. ಆದ್ರೆ ಇಲ್ಲಿ ಕುಂತಿ ಸ್ತುತಿಯು ಬಹಳ ವಿವರವಾದಂತಹ ಸ್ತುತಿಯಾಗಿದೆ. ಇನ್ನು ಮುಂದಕ್ಕೆ ಭಗವಂತನ ಅನೇಕ ಸ್ತುತಿಗಳು ಬರ್ಲಿಕ್ಕಿವೆ. ಭೀಷ್ಮಾಚಾರ್ಯರು ಭಗವಂತನನ್ನ ಸ್ತುತಿಗಳು ಮಾಡ್ತಾರೆ. ಮತ್ತೆ ಇನ್ನು ಮುಂದಕ್ಕೆ ಅನೇಕ ಭಕ್ತರು ಭಗವಂತನ ಸ್ತುತಿಯನ್ನ ಮಾಡ್ಲಿಕ್ಕಿದ್ದಾರೆ. ಗಜೇಂದ್ರನ ಸ್ತುತಿ ಇರಬಹುದು, ಅಥವಾ ಇನ್ನು ಅನೇಕ ಭಕ್ತರು ಏನು ಭಗವಂತನ ಕುರಿತಾಗಿ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ನಾವು ತಿಳಿದುಕೊಳ್ತೇವೆ. ಈಗ ಮೊದಲನೇದಾಗಿ ಕುಂತಿ ದೇವಿಯು ಯಾವ ರೀತಿಯಾಗಿ ಭಗವಂತನ ಸ್ತುತಿಯನ್ನ ಮಾಡಿದ್ಲು ಅನ್ನೋದನ್ನ ನಾವು ಈಗ ನೋಡ್ಲಿಕ್ಕಿದ್ದೇವೆ. ಭಗವಂತ ದ್ವಾರಕೆಗೆ ಹೊರಟು ನಿಂತಿದ್ದಾನೆ, ರಥದಲ್ಲಿ ಕುಳಿತುಕೊಂಡಿದ್ದಾನೆ. ಅಷ್ಟು ಹೊತ್ತಿಗೆ ಕುಂತಿಯು ಬರ್ತಾಳೆ. ಎಲ್ಲರೂ ಕೂಡ ಆಕೆಯ ಜೊತೆಗೆ ಇದ್ದಾರೆ. ಪಂಚಪಾಂಡವರು ಇದ್ದಾರೆ, ದ್ರೌಪದಿಯು ಇದ್ದಾಳೆ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಈ ಕುಂತಿ ಸ್ತುತಿ 18ನೆಯ ಶ್ಲೋಕದಿಂದ ಪ್ರಾರಂಭ ಆಗ್ತಾ ಇದೆ. ಒಟ್ಟು 43ನೆಯ ಶ್ಲೋಕದವರೆಗೆ ಇದು ಇದೆ. ಒಟ್ಟು 26 ಶ್ಲೋಕಗಳಿವೆ ಕುಂತಿ ಮಹಾರಾಣಿಯ ಒಂದು ಪ್ರಾರ್ಥನೆಯಲ್ಲಿ. ಈ ಪ್ರಾರ್ಥನೆಯನ್ನ ನಾವು ಒಟ್ಟು 6 ವಿಭಾಗಗಳಾಗಿ ವಿಂಗಡಣೆ ಮಾಡಬಹುದು. ಇಡೀ ಏನು 26 ಶ್ಲೋಕಗಳಿವೆ. ಮೊದಲನೇದಾಗಿ ಕುಂತಿ ದೇವಿಯು ಭಗವಂತನನ್ನ ಅರಿಯುವಂತಹದ್ದು ಅದು ಎಷ್ಟೊಂದು ದುರ್ಲಭ, ಎಷ್ಟೊಂದು ಕಷ್ಟ ಅನ್ನುವುದನ್ನ ನಮಗೆ ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾಳೆ. ಭಗವಂತನ ಕಾರ್ಯಗಳನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಭಕ್ತರಿಗೆ ಮಾತ್ರ ಸಾಧ್ಯ. ಭಕ್ತ್ಯಾ ಮಾಂ ಅಭಿಜಾನಾತಿ. ಬೇರೆ ಯಾರಿಗೂ ಕೂಡ ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೆ ಆ ಭಗವಂತನಿಂದ ರಕ್ಷಿತರಾದಂತಹ ಭಕ್ತರ ಉದಾಹರಣೆಯನ್ನ ಕೊಡ್ತಾಳೆ. ಆ ಭಕ್ತರ ಒಂದು ಭಾಗ್ಯವನ್ನ ಕುಂತಿ ಮಹಾರಾಣಿ ಹೊಗಳ್ತಾಳೆ. ಯಾವ ರೀತಿಯಾಗಿ ಆ ದೇವಕಿಯನ್ನ ಶ್ರೀಕೃಷ್ಣ ರಕ್ಷಣೆ ಮಾಡಿದ, ಯಾವ ರೀತಿಯಾಗಿ ಯಶೋಧ ಮಾತೆಗೆ ತಾನು ಆನಂದವನ್ನ ನೀಡಿದ, ಇದೆಲ್ಲವನ್ನು ಕೂಡ ಕುಂತಿ ಮಹಾರಾಣಿ ಹಾಡುತ್ತಾಳೆ, ಸ್ತುತಿ ಮಾಡ್ತಾಳೆ. ಆಮೇಲೆ ತಾನೂ ಕೂಡ ಸೌಭಾಗ್ಯವತಿ. ಯಾಕಂದ್ರೆ ಭಗವಂತನಿಂದ ನನ್ನ ಮಕ್ಕಳು ಕೂಡ ರಕ್ಷಣೆಯನ್ನ ಹೊಂದಿದ್ದಾರೆ, ಭಗವಂತನ ನೇರವಾದಂತಹ ದರ್ಶನ ನನಗೂ ಕೂಡ ಪ್ರಾಪ್ತಿಯಾಗಿದೆ, ಆದ್ರಿಂದ ನಾನೂ ಕೂಡ ಮಹಾಭಾಗ್ಯವಂತೆ ಅಂತ ಹೇಳಿ ತಿಳಿಸ್ತಾಳೆ. ಮುಂದಕ್ಕೆ ನಮಗೆ ಬೇಕಾದಂತಹ ಏನು ಉಪದೇಶಗಳಿವೆ
ಆ ಭಗವಂತನ ಹತ್ತಿರಕ್ಕೆ ನಾವು ಹೋಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವೆಲ್ಲ ಅರ್ಹತೆಗಳು ಇರಬೇಕು, ಆ ಭಗವಂತನ ಚಟುವಟಿಕೆಗಳು ಯಾವ ರೀತಿಯಾಗಿ ಅಚಿಂತ್ಯವಾದಂಥವು, ಮತ್ತು ಆ ಭಗವಂತನ ಜನ್ಮವನ್ನ ತಿಳಿದಂತಹ ವ್ಯಕ್ತಿಗಳು ಹೇಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಅಭಿಪ್ರಾಯವನ್ನ ಪಡೆಯುತ್ತಾರೆ, ತಾಳಿದ್ದಾರೆ, ಇದೆಲ್ಲವನ್ನು ಕೂಡ ಕುಂತಿ ಮಹಾರಾಣಿ ತನ್ನ ಪ್ರಾರ್ಥನೆಯಲ್ಲಿ ತಿಳಿಸಿಕೊಡ್ತಾಳೆ. ಆಮೇಲೆ ಕೊನೆಗೆ ಶ್ರೀಕೃಷ್ಣನಲ್ಲಿ ಇನ್ನೊಂದು ಪ್ರಾರ್ಥನೆಯನ್ನ ಮಾಡ್ತಾಳೆ. ಏನು ಅಂತ ಹೇಳಿದ್ರೆ, ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೇವೆ, ಅದಕ್ಕೆಲ್ಲ ನೀನು ಸಹಾಯ ಮಾಡಿದ್ದೀಯಾ, ನಮಗೆ ಯಾವಾಗೆಲ್ಲ ಆ ಅಪಾಯಗಳು ಎದುರಾಗಿದೆಯೋ ಆಗೆಲ್ಲ ನೀನು ಬಂದಿದ್ದೀಯಾ, ನೀನು ನಮಗೆ ಸಹಾಯ ಮಾಡಿದ್ದೀಯಾ. ಆದ್ರೆ ಇವತ್ತು ನಮಗೆ ಎಲ್ಲಾ ಸಮಸ್ಯೆಗಳು ದೂರ ಆಯಿತು ಅಂತ ಹೇಳುವಂತಹ ಒಂದೇ ಕಾರಣಕ್ಕೋಸ್ಕರ ನೀನು ನಮ್ಮನ್ನ ಬಿಟ್ಟು ಹೊರಟು ಹೋಗ್ತಾ ಇದ್ದೀಯಾ. ಆದ್ರಿಂದ ಕೃಷ್ಣ, ಅಂತಹ ಕಷ್ಟಗಳು ಇನ್ನಷ್ಟು ಬರಲಿ, ಇನ್ನಷ್ಟು ದುಃಖಗಳು ನಮ್ಮ ಜೀವನದಲ್ಲಿ ಬರಲಿ. ಕಾರಣ ಏನು ಅಂತ ಹೇಳಿದ್ರೆ, ಆ ರೀತಿಯಾದಂತಹ ಕಷ್ಟಗಳು ಬಂದಾಗ ನೀನು ನಮಗೆ ಸಹಾಯಕ್ಕೆ ಬರ್ತೀಯಾ, ನಿನ್ನ ದರ್ಶನವು ನಮಗೆ ಪ್ರಾಪ್ತಿಯಾಗುತ್ತದೆ. ನಿನ್ನ ದರ್ಶನವನ್ನ ಯಾರು ಮಾಡ್ತಾರೋ ಅವರು ಮತ್ತೆ ಪುನರ್ಜನ್ಮವನ್ನ ಪಡೆಯಬೇಕಾಗಿಲ್ಲ. ಹಾಗಾಗಿ ದಯವಿಟ್ಟು ನೀನು ನಮ್ಮ ಜೊತೆಯಲ್ಲಿಯೇ ಇನ್ನಷ್ಟು ಸಮಯ ಇರಬೇಕು ಅಂತ ಹೇಳಿ ಕುಂತಿ ಮಹಾರಾಣಿ ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸ್ತಾಳೆ. ದ್ವಾರಕೆಗೆ ಹೊರಟು ನಿಂತಿದ್ದಾನೆ ಕೃಷ್ಣ. ಕುಂತಿ ಹೇಳ್ತಾ ಇದ್ದಾಳೆ, ನೀನು ಇಲ್ಲೇ ಇರು, ನಮ್ಮ ಜೊತೆಯಲ್ಲೇ ಇರು, ಹೋಗಬೇಡ ಅಂತ ಹೇಳಿ ಕುಂತಿ ಮಹಾರಾಣಿ ಪ್ರಾರ್ಥನೆಯನ್ನ ಮಾಡ್ತಾಳೆ. ಕುಂತಿ ಮಹಾರಾಣಿಯ ಪ್ರಾರ್ಥನೆಯನ್ನ ಈಗ ನಾವು ಪ್ರಾರಂಭ ಮಾಡೋಣ. ನಮಸ್ಯೇ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೆ ಪರಂ ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ಬಹಿರವಸ್ಥಿತಂ. ಭಗವಂತನನ್ನು ತಿಳಿದುಕೊಳ್ಳುವಂತಹ ವಿಧಾನ. ಶ್ರೀಮತಿಯು ಕುಂತಿಯು ಹೀಗೆಂದಳು, ಓ ಕೃಷ್ಣ, ಮೂಲ ಪುರುಷನು ಲೌಕಿಕ ಜಗತ್ತಿನ ಗುಣಗಳಿಂದ ಅಬಾಧಿತನೂ ಆದ ನಿನಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನೀನು ಎಲ್ಲದರ ಒಳಗೂ ಹೊರಗೂ ಅಡಗಿದ್ದರೂ ಎಲ್ಲರಿಗೂ ಅದೃಶ್ಯನಾಗಿದ್ದೀಯೆ. ಕುಂತಿ ಮಹಾರಾಣಿ ಒಂದು ರೀತಿ ನಾವು ಸಂಬಂಧದಲ್ಲಿ ನೋಡುವುದಾದ್ರೆ, ಕುಂತಿ ಮಹಾರಾಣಿ ಶ್ರೀಕೃಷ್ಣನ ಅತ್ತೆ ಆಗ್ಬೇಕು. ವಸುದೇವ ಮತ್ತೆ ಪೃಥ ಇವರಿಬ್ಬರು ಕೂಡ ಶೂರಸೇನನ ಮಕ್ಕಳು. ಶೂರಸೇನ ಯಾದವರ ರಾಜ. ಹಾಗೆ ಆ ಶೂರಸೇನನಿಗೆ ಒಬ್ಬ ಮಿತ್ರ, ಅವನ ಹೆಸರು ಕುಂತಿಭೋಜ, ರಾಜ ಕುಂತಿಭೋಜ. ಅವನಿಗೆ ಮಕ್ಕಳಿರ್ಲಿಲ್ಲ. ಹಾಗಾಗಿ ಶೂರಸೇನ ತನ್ನ ಮಗಳಾದಂತಹ ಪೃಥ್ವಿಯನ್ನ ಆತನಿಗೆ ದತ್ತು ಕೊಡ್ತಾನೆ. ಹಾಗೆ ಕುಂತಿಭೋಜನಿಂದ ದತ್ತು ಪಡೆದ ಕಾರಣಕ್ಕಾಗಿ ಪೃಥ್ವಿಯನ್ನ ಕುಂತಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಪೃಥ್ವಿ ಅಂತ ಅನ್ನುವಂಥದ್ದು ಒಂದು ಹೆಸರು ಕುಂತಿಗೆ, ಕುಂತಿ ಅನ್ನುವಂಥದ್ದು ಇನ್ನೊಂದು ಹೆಸರು. ಈ ರೀತಿ ಕುಂತಿ ಅನ್ನುವಂತಹ ಹೆಸರನ್ನ ಪಡೀತಾಳೆ. ಮುಂದೆ ಆಕೆಯು ಪಾಂಡು ಮಹಾರಾಜನನ್ನ ಮದುವೆ ಆಗ್ತಾಳೆ. ಆಮೇಲೆ ತನ್ನ 5 ಮಕ್ಕಳು ಅಂದ್ರೆ ಪಾಂಡವರು ಇವರನ್ನ ಆಕೆ ಪಡೀತಾಳೆ. ಈ ಕುಂತಿ ವಸುದೇವನ ಮಗನಾದಂತಹ ಶ್ರೀಕೃಷ್ಣನಿಗೆ ತಾನು ಅತ್ತೆಯಾಗಬೇಕು. ಯಾಕಂದ್ರೆ ವಸುದೇವ ಪೃಥ್ವಿ ಇಬ್ಬರು ಅಣ್ಣ ಸಹೋದರರಾಗಿರುವುದರಿಂದಾಗಿ ಕೃಷ್ಣ ವಸುದೇವನ ಮಗನಾಗಿರುವುದರಿಂದ ಕೃಷ್ಣನಿಗೆ ಕುಂತಿಯು ಅತ್ತೆಯಾಗಬೇಕು. ಆದ್ರೆ ಇಲ್ಲಿ ಕುಂತಿ ಸ್ತುತಿ ಮಾಡುವಾಗ ನೀನು ನನ್ನ ಸೋದರ ಅಳಿಯ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇಲ್ಲ, ಬದಲಾಗಿ ಸಾಕ್ಷಾತ್ ಪರಬ್ರಹ್ಮನೇ ಆಗಿದ್ದೀಯಾ, ನೀನು ಭಗವಂತನೇ ಆಗಿದ್ದೀಯಾ ಅನ್ನುವಂತಹ ವಿಚಾರದ ಕುರಿತಾಗಿ ತಿಳಿಸ್ತಾ ಕುಂತಿ ಮಹಾರಾಣಿ ತನ್ನ ಪ್ರಾರ್ಥನೆಯನ್ನ ಪ್ರಾರಂಭಿಸ್ತಾ ಇದ್ದಾಳೆ. ಪರಮಪುರುಷ ಎಲ್ಲಕ್ಕೂ ಆದಿ ನಿಯಂತ್ರಕನಾಗಿರುವಂತಹ ಮತ್ತು ಭೌತಿಕವಾದಂತಹ ಪ್ರಕೃತಿಯನ್ನ ಭಗವಂತ ಮೀರಿದ್ದಾನೆ. ಈ ಭೌತಿಕ ಪ್ರಕೃತಿಯ ಒಂದು ಅಧೀನದಲ್ಲಿರುವಂತಹ ಜೀವಿಗಳು ಬೇರೆ ಬೇರೆ ರೀತಿಯಾದಂತಹ ಬದಲಾವಣೆಯನ್ನ ಹೊಂದುತ್ತಾ ಇರ್ತಾರೆ. ನಾವು ಈ ಶರೀರವನ್ನ ಪಡೆದ ಮೇಲೆ ಇಲ್ಲಿ ಜನ್ಮ, ಮೃತ್ಯು, ಜರ, ವ್ಯಾಧಿ ಅನ್ನುವಂತಹ ಸಮಸ್ಯೆಗಳು ನಮಗೆ ಯಾವಾಗಲೂ ಇದ್ದದ್ದೇ. ಆದರೆ ಭಗವಂತನಿಗೆ ಈ ಸಮಸ್ಯೆಗಳು ಇಲ್ಲ. ತಾಪತ್ರಯಗಳು ಭಗವಂತನನ್ನ ಬಾಧಿಸುವುದಿಲ್ಲ. ಅವನ ಶರೀರವು ಬದಲಾವಣೆಯನ್ನು ಹೊಂದುವುದಿಲ್ಲ. ನಮ್ಮಲ್ಲಿ ಬಾಲ್ಯ, ಯೌವನ, ವೃದ್ಧಾಪ್ಯ, ಮುಪ್ಪು ಈ ಸಮಸ್ಯೆಗಳೆಲ್ಲವೂ ಕೂಡ ಇರುವಂತಹದ್ದು. ಆದ್ರೆ ಈ ಪ್ರಕೃತಿಯನ್ನ ತನ್ನ ಅಧೀನದಲ್ಲಿಟ್ಟುಕೊಂಡಿರುವಂತಹ ಭಗವಂತನು ಈ ಯಾವುದೇ ಸಮಸ್ಯೆಗಳಿಂದ ಬಾಧಿತನಾಗುವುದಿಲ್ಲ. ಮತ್ತು ಆತನು ಪರಮಾತ್ಮನಾಗಿ ಎಲ್ಲರನ್ನೂ ಆವರಿಸಿದ್ದಾನೆ. ವಿಶತೆ ಇತಿ ವಿಷ್ಣು, ಎಲ್ಲವನ್ನೂ ಆವರಿಸಿರುವಂಥದ್ದೇ ವಿಷ್ಣು. ಅವನು ಎಲ್ಲ ಜೀವಿಗಳ ಒಳಗೂ ಹೊರಗೂ ಇದ್ದಾನೆ. ಅಂತರ್ಬಹಿರ್ ಅವಸ್ಥಿತಂ ಅಂತ ಹೇಳಿ ಹೇಳ್ತಾರೆ. ಆದ್ರೂ ಇಷ್ಟೊಂದು ಸುಲಭವಾಗಿ ಭಗವಂತ ಲಭ್ಯ ಇದ್ರು ಅವನನ್ನ ಎಲ್ಲರೂ ಕೂಡ ಕಾಣುವಂತೆ ಆಗ್ಬೇಕಾಗಿತ್ತಲ್ಲ.
ಇಲ್ಲ, ಎಲ್ಲರಿಗೂ ಕಾಣುವುದಿಲ್ಲ. ಎಲ್ಲರೂ ಅವನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವನು ಎಲ್ಲಾ ಕಡೆ ಇದ್ದಾನೆ, ಎಲ್ಲರೊಳಗೂ ಇದ್ದಾನೆ, ಎಲ್ಲರನ್ನೂ ಪಾಲಿಸ್ತಾನೆ, ಆದ್ರೆ ಯಾರ ಕಣ್ಣಿಗೂ ಗೊತ್ತಾಗುವುದಿಲ್ಲ. ಯಾಕಂದ್ರೆ ಅವನು ತನ್ನನ್ನು ತಾನು ಮರೆಮಾಚಿಕೊಳ್ಳುತ್ತಾನೆ. ಯಾಕಂದ್ರೆ ಅವನನ್ನು ಕಾಣುವಂತಹ ಒಂದು ಯೋಗ್ಯತೆಯಾಗ್ಲಿ ಭಾಗ್ಯವಾಗ್ಲಿ ನಮಗೆ ಇಲ್ಲದೆ ಇರುವ ಕಾರಣಕ್ಕಾಗಿ ಅವನು ನಮಗೆ ಕಾಣಿಸಿಕೊಳ್ಳುವುದಿಲ್ಲ. ಹೇಗೆ ನಟನೆಯನ್ನ ಮಾಡುವಂತಹ ಒಬ್ಬ ವ್ಯಕ್ತಿ ಅವನು ತನ್ನ ನಿಜವಾದಂತಹ ಏನು ಗುರುತು ಇದೆ ಅದನ್ನು ಮರೆಮಾಚಿ ತಾನು ಇನ್ನೊಬ್ಬರಿಗೆ ಗೊತ್ತಾಗದ ಹಾಗೆ ಬೇರೆ ಯಾವುದೋ ಪಾತ್ರವನ್ನು ಮಾಡುವಂತೆ ಭಗವಂತ ತನ್ನನ್ನು ತಾನು ಮರೆಮಾಚಿಕೊಳ್ಳುತ್ತಾನೆ. ಮಾಯಾಜವನಿಕಾಚ್ಛನ್ನಂ ಅಜ್ಞಾ ಅದೋಕ್ಷಜಮವ್ಯಯಂ ನಾಲಕ್ಷ್ಯಸೆ ಮೂಢದೃಶ ನಟೋ ನಾಟ್ಯಧರೋ ಯಥಾ. ಅಪರಿಮಿತ ಇಂದ್ರಿಯಾನುಭವ ವ್ಯಾಪ್ತಿಗೆ ಒಳಪಡದವನು ನೀನು. ಭ್ರಾಮಕ ಶಕ್ತಿಯ ತೆರೆಯಿಂದ ಆವೃತವಾಗಿರುವ ನೀನು ಶಾಶ್ವತ ನಿರ್ದುಷ್ಟನಾದ ವಾಸ್ತವಾಂಶವಾಗಿದ್ದೀಯೇ. ನಟನ ವೇಷದಲ್ಲಿರುವ ನಟನನ್ನು ಹೇಗೆ ಗುರುತಿಸಲಾಗುವುದಿಲ್ಲವೋ ಹಾಗೆ ನೀನು ಮೂರ್ಖ ಪ್ರೇಕ್ಷಕನ ಪಾಲಿಗೆ ಅದೃಶ್ಯನಾಗಿದ್ದೀಯೇ. ಭಗವಂತನು ಅದೃಶ್ಯನಾಗಿದ್ದಾನೆ, ನಮ್ಮ ಕಣ್ಣ ಮುಂದೆ ಇದ್ದಾನೆ, ಆದರೆ ಕಾಣುವುದಿಲ್ಲ. ಭಗವದ್ಗೀತೆಯಲ್ಲಿ ಉದಾಹರಣೆಯನ್ನು ಕೊಡ್ತಾರೆ. ಹೇಗೆ ಒಂದು ಹೂವಿನ ಹಾರದಲ್ಲಿ ದಾರ ಇದ್ದ ಹಾಗೆ, ಆ ದಾರ ಕಾಣುವುದಿಲ್ಲ, ಆದ್ರೆ ಆ ಹಾರವು ಹಾರ ಆಗಬೇಕು ಅಂತ ಹೇಳಿದ್ರೆ ಅದರೊಳಗೆ ದಾರ ಇರಬೇಕು, ಇಲ್ಲಾಂದ್ರೆ ಆ ಹೂಗಳೆಲ್ಲವೂ ಚದುರಿ ಹೋಗುತ್ತದೆ. ಈ ರೀತಿ ಭಗವಂತನು ಕೂಡ ಈ ಪ್ರಪಂಚವನ್ನ ನಡೆಸ್ತಾ ಇದ್ದಾನೆ, ಆದ್ರೆ ತನ್ನನ್ನು ತಾನು ಮಾತ್ರ ಯಾರಿಗೂ ತೋರಿಸಿಕೊಳ್ಳುವುದಿಲ್ಲ. ಇಂತಹ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಾದ ವಿಷಯವಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ತಥಾ ಪರಮಹಂಸಾನಾಂ ಮುನೀನಾಂ ಅಮಲಾತ್ಮನಾಂ ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮ ಹಿ ಸ್ತ್ರೀಯಃ. ಸಾಧನೆಯಲ್ಲಿ ಪ್ರಗತಿ ಸಾಧಿಸಿರುವ ಆಧ್ಯಾತ್ಮವಾದಿಗಳು ಮತ್ತು ಊಹಾತ್ಮಕ ಚಿಂತನೆಯುಳ್ಳವರು ಜಡ ಮತ್ತು ಚೈತನ್ಯಗಳ ನಡುವೆ ವ್ಯತ್ಯಾಸ ತಿಳಿದವರಾಗಿದ್ದು ಇರುತ್ತಾರೆ. ಅಂಥವರಿಗೆ ಭಕ್ತಿ ಸೇವೆಯ ದಿವ್ಯ ವಿಜ್ಞಾನವನ್ನು ಬೋಧಿಸಲು ನೀನು ಭೂಮಿಗೆ ಅವತರಿಸಿದ್ದೀಯೆ. ಆಗಿರುವಾಗ ನಮ್ಮಂತ ಸ್ತ್ರೀಯರು ಹೇಗೆ ತಾನೇ ನಿನ್ನನ್ನು ಪರಿಪೂರ್ಣವಾಗಿ ಅರಿಯಬಲ್ಲೆವು? ಅವರೆಲ್ಲ ಭಗವಂತನ ಕುರಿತಾಗಿ ತಿಳಿದುಕೊಂಡಿದ್ದಾರೆ, ಆ ಒಂದು ಯೋಗ್ಯತೆಯನ್ನು ಪಡೆದಿದ್ದಾರೆ, ಪರಮಹಂಸರಾಗಿದ್ದಾರೆ, ಮುನಿಗಳು, ಅಮಲಾತ್ಮರು, ಯಾವುದೇ ಪಾಪಗಳನ್ನ ಮಾಡದೇ ಇರುವಂತಹವರು ಅಥವಾ ಎಲ್ಲ ಪಾಪಗಳಿಂದ ಮುಕ್ತರಾಗಿರುವಂತಹವರು, ಅವರು ಭಗವಂತನನ್ನು ತಿಳಿದುಕೊಳ್ಳಬಹುದು. ಆದರೆ ನಮಗೆ ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಸಾಧ್ಯ? ನಮ್ಮ ಈ ಇಂದ್ರಿಯಗಳಿಗೆ ನೀನು ಗೋಚರನಾಗುವಂತಹವನಲ್ಲ. ಈ ಮಾಯೆ ಅನ್ನುವಂತಹ ಪರದೆಯು ನಮ್ಮನ್ನು ಮುಚ್ಚಿ ಬಿಟ್ಟಿದೆ. ಯಾವುದೇ ಪ್ರಭಾವಕ್ಕೆ ಕೂಡ ಒಳಗಾಗದೇ ಇರುವಂತಹ ನೀನು, ಪ್ರಕೃತಿಯ ಪ್ರಭಾವಕ್ಕೆ ಒಳಗಾಗದೇ ಇರುವಂತಹ ನೀನು ನಮ್ಮಂತಹ ಸಾಮಾನ್ಯ ಸ್ತ್ರೀಯರಿಗೆ ಹೇಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ, ನಿನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಕುಂತಿ ಮಹಾರಾಣಿ ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾಳೆ, ಕೇಳ್ತಾ ಇದ್ದಾಳೆ. ಆದ್ರೆ ನಮಗೊಂದು ಪ್ರಶ್ನೆ ಮೂಡಬಹುದು, ಯಾಕೆ ಕುಂತಿ ಈ ರೀತಿಯಾಗಿ ಹೇಳ್ತಾಳೆ? ಕೃಷ್ಣನನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಕೃಷ್ಣ ಮುಂದೆನೇ ಇದ್ದಾನೆ, ಆಕೆ ಅವನ ಮುಂದೆ ನಿಂತಿದ್ದಾನೆ ಮತ್ತು ಆಕೆಯು ಕೂಡ ಅವನನ್ನು ಗುರುತಿಸಿದ್ದಾಳೆ, ನೀನು ದೇವೋತ್ತಮ ಪರಮಪುರುಷ ಅಂತೇಳಿ. ಆದ್ರೂ ಕೂಡ ಈ ರೀತಿಯಾಗಿ ಯಾಕೆ ಹೇಳ್ತಾರೆ? ಯಾಕಂದ್ರೆ ಅಂತಹ ಪರಮಹಂಸರಿಗೂ ಕೂಡ ನಿನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂದ ಮೇಲೆ ನಾನು ನಿನ್ನನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅಂತೇಳಿ ಹೇಗೆ ಹೇಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕುಂತಿ ಮಹಾರಾಣಿಯ ಒಂದು ಪ್ರಶ್ನೆಯಾಗಿದೆ. ಮುಂದಕ್ಕೆ 20ನೆಯ ಶ್ಲೋಕದಲ್ಲಿ, ಇನ್ನು 21ನೆಯ ಶ್ಲೋಕದಲ್ಲಿ ಹೇಳ್ತಾಳೆ, ಆ ದೇವಕಿ ವಸುದೇವರ ಒಂದು ಭಾಗ್ಯ ಎಂತಹದ್ದು, ಯಾವ ರೀತಿಯಾಗಿ ಎಷ್ಟೊಂದು ಭಾಗ್ಯವಂತರು ಅವರು. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತನಾದ ದೇವಕಿಯ ನಂದನನಾದ ನಂದ ಮತ್ತು ವೃಂದಾವನದ ಇತರ ಗೋವಳಿಗರ ಕುವರನಾದ ಗೋವುಗಳು ಮತ್ತು ಇಂದ್ರಿಯಗಳ ಚೇತೋಹಾರಿಯಾದ ಆ ಭಗವಂತನಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಶ್ರೀಕೃಷ್ಣ ವಸುದೇವಸುತ, ವಸುದೇವನ ಮಗನಾದಂತಹ ವಾಸುದೇವ, ದೇವಕಿಯ ನಂದನ, ದೇವಕಿಯ ಮಗನಾಗಿದ್ದೀಯ. ನಂದಗೋಪ ಅಂದ್ರೆ ನಂದ ಮಹಾರಾಜ ವೃಂದಾವನದಲ್ಲಿ ಅವನ ಮಗನಾಗಿದ್ದೀಯ. ಯಶೋಧ ನಂದ ಮಹಾರಾಜ ಇವರ ಮಗನಾಗಿ ನೀನು ಬಂದಿದ್ದೀಯ. ಅಂತಹ ಗೋವಿಂದನಿಗೆ ನಾನು ನಮಸ್ಕಾರವನ್ನ ಮಾಡ್ತೇನೆ ಅಂತ ಹೇಳಿ ಕುಂತಿ ಮಹಾರಾಣಿ ಆ ಭಕ್ತರು ನಡೆದಂತಹ ದಾರಿಯಲ್ಲಿ ತಾನು ನಡೆಯುವ ಮುಖಾಂತರ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ
ಪ್ರಯತ್ನ ಪಡ್ತಾಳೆ. ಯಾಕಂದ್ರೆ ಭಗವಂತನನ್ನ ಅರ್ಥ ಮಾಡಿಕೊಳ್ಳುವಂತಹದ್ದು ನಮಗೆ ಸ್ವಂತ ಶಕ್ತಿಯಿಂದ ಸಾಧ್ಯವಾಗುವಂತಹದ್ದಲ್ಲ. ಆ ಭಗವಂತನ ಚಟುವಟಿಕೆಗಳು ಅಷ್ಟೊಂದು ಆ ಕಷ್ಟಕರವಾದಂತಹದ್ದು. ಅವನು ಅನೇಕ ಕಾರ್ಯಗಳನ್ನು ಮಾಡ್ತಾನೆ. ಉದಾಹರಣೆಗೆ ಕೃಷ್ಣ ದೇವೋತ್ತಮ ಪರಮಪುರುಷ, ಪರಬ್ರಹ್ಮ, ಪರಂಧಾಮ, ಪವಿತ್ರಂ ಪರಮಂ ಭವಾನ್ ಅಂತ ಹೇಳಿ ಅರ್ಜುನ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಆದ್ರೆ ಅವನು ಸಣ್ಣ ಹುಡುಗನ ಹಾಗೆ ಮನೆ ಮನೆಗೆ ಹೋಗಿ ಬೆಣ್ಣೆಯನ್ನ ಕದೀತಾನೆ. ಆ ಒಂದು ಗೋಪ ಗೋಪಿಯರ ಜೊತೆಗೆ ತಾನು ತುಂಟಾಟವನ್ನ ಮಾಡ್ತಾನೆ. ಅಂತಹ ಚಟುವಟಿಕೆಗಳನ್ನ ಮಾಡುವಂತಹ ಕೃಷ್ಣ ಯಾಕೆ ಈ ರೀತಿಯಾಗಿ ಮಾಡ್ತಾನೆ ಅನ್ನುವಂಥದ್ದು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟ. ಆದರೆ ಗುರು ಪರಂಪರೆಯಲ್ಲಿ ಗುರುಗಳು ತಿಳಿಸಿದಂತೆ, ಭಗವಂತನ ಶುದ್ಧ ಭಕ್ತರು ಅರ್ಥ ಮಾಡಿಕೊಂಡಂತೆ ಅವನನ್ನು ಅರ್ಥ ಮಾಡಿಕೊಂಡಾಗ ನಾವು ಸರಿಯಾದಂತಹ ಒಂದು ನಿರ್ಣಯಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ಕುಂತಿ ಮಹಾರಾಣಿಯು ಕೂಡ ಆ ಶ್ರೀಕೃಷ್ಣನ ತಂದೆ ತಾಯಿಯರನ್ನ ನೆನಪು ಮಾಡಿಕೊಳ್ತಾಳೆ. ಅವರ ಒಂದು ಭಾಗ್ಯ ಎಂತಹದ್ದು ಅಂತ ಹೇಳಿ ಇಲ್ಲಿ ಕುಂತಿ ಮಹಾರಾಣಿ ಮಾತೃವಾತ್ಸಲ್ಯದಿಂದ ಶ್ರೀಕೃಷ್ಣನನ್ನ ಪೂಜಿಸ್ತಾ ಇದ್ದಾಳೆ. ಮುಂದಕ್ಕೆ ತನ್ನ ಆ ಒಂದು ಆರಾಧ್ಯ ದೈವವಾದಂತಹ ಶ್ರೀಕೃಷ್ಣನ ಸ್ತುತಿಯನ್ನ ಮಾಡಲಿಕ್ಕೆ ಹೇಗೆ ಪ್ರಾರಂಭಿಸಬೇಕು. ಈಗ ಶ್ರೀಕೃಷ್ಣ ಕುಂತಿ ಮಹಾರಾಣಿಗೆ ಭಗವಂತನೇ ಆಗಿದ್ರು ಕೂಡ ಆತನು ತನ್ನ ಸೋದರಳಿಯನೂ ಆಗಿದ್ದಾನೆ. ಎಲ್ಲರ ಮುಂದೆ ಆ ರೀತಿಯಾಗಿ ಆತನ ಪಾದಕ್ಕೆ ಆಕೆ ನಮಸ್ಕಾರ ಮಾಡಿದ್ರೆ ಅವನಿಗೆ ಮುಜುಗರವಾದೀತು. ಯಾಕಂದ್ರೆ ಕುಂತಿ ಮಹಾರಾಣಿ ಅತ್ತೆಯ ಸ್ಥಾನದಲ್ಲಿರುವಂತಹದ್ದು. ಆದ್ರಿಂದ ಆಕೆ ಮೊದಲು ಆತನ ನಾಭಿ ಕಮಲದಿಂದ ಅವನನ್ನ ಸ್ತುತಿ ಮಾಡಲಿಕ್ಕೆ ಪ್ರಾರಂಭಿಸ್ತಾಳೆ. ಮತ್ತೆ ಕೊನೆಗೆ ಆತನ ಪಾದಕಮಲಗಳಿಗೆ ತನ್ನ ಪ್ರಣಾಮಗಳನ್ನ ಅರ್ಪಿಸ್ತಾಳೆ. ನಮ ಪಂಕಜನಾಭಾಯ ನಮ ಪಂಕಜ ಮಾಲಿನೇ ನಮ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ಓ ಪ್ರಭುವೆ, ಕಮಲ ಪುಷ್ಪದಂತೆ ನಿಮ್ನಾಂಕಿತವಾದ ನಾಭಿಯುಳ್ಳವನೇ, ಸದಾ ಕಮಲಹಾರ ಭೂಷಿತನೇ, ಕಮಲದಂತೆ ಶಾಂತ ದೃಷ್ಟಿಯುಳ್ಳವನೇ, ಕಮಲರಂಜಿತ ಪಾದನೆ, ನಿನಗೆ ಸಾದರ ಪ್ರಣಾಮಗಳು. ಪಂಕಜ, ಪಂಕ ಅಂತ ಹೇಳಿದ್ರೆ ಕೆಸರು, ಕೆಸರಿನಲ್ಲಿ ಹುಟ್ಟಿದ್ದು ಆದರೆ ಕೆಸರನ್ನ ಮುಟ್ಟಿಸಿಕೊಳ್ಳದೇ ಇರುವಂತಹದ್ದು ಅದು ಕಮಲ, ಪಂಕಜ. ಅಂತಹ ಪಂಕಜ ಒಂದು ಕಮಲ ಏನಿದೆ, ತಾವರೆ, ಅದು ಪ್ರಪಂಚದಲ್ಲಿ ಇರುವಂತಹ ಎಲ್ಲ ವಸ್ತುಗಳಲ್ಲಿಯೂ ಕೂಡ ಅತ್ಯಂತ ಸುಂದರವಾದಂಥದ್ದು, ಒಂದು ನಯವಾದಂತಹದ್ದು. ಅದನ್ನ ನಾವು ಭಗವಂತನಿಗೆ ಹೋಲಿಸಿ ಹೇಳುವಂಥದ್ದು. ಅದರ ಅರ್ಥ ಭಗವಂತನ ಆ ಒಂದು ಏನು ರೂಪ ಇದೆ ಅದು ಅಷ್ಟಕ್ಕೆ ಸೀಮಿತ ಅಂತ ಅಲ್ಲ. ನಮ್ಮಲ್ಲಿ ಇರುವುದನ್ನು ನಾವು ಹೋಲಿಕೆ ಮಾಡಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇರುವಂತದ್ದು ಅಷ್ಟೇ. ಆ ಭಗವಂತನ ನಾಭಿ ಏನಿದೆ, ನಾಭಿ ಕಮಲ, ಅದು ಪಂಕಜ ಆಗಿದೆ. ಪಂಕಜದ ಅಂದ್ರೆ ತಾವರೆಯ ಹೂವಿನಷ್ಟು ಸುಂದರವಾಗಿದೆ. ಅಂತಹ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ನಮೋ ಪಂಕಜ ಮಾಲಿನೇ, ನೀನು ಆ ಪಂಕಜ, ಆ ತಾವರೆಯ ಮಾಲೆಯನ್ನ ನಿನ್ನ ಕೊರಳಿಗೆ ಹಾಕಿಕೊಂಡಿದ್ದೀಯಾ. ನಮ ಪಂಕಜ ನೇತ್ರಾಯ, ನಿನ್ನ ಆ ಒಂದು ಕಣ್ಣು ಏನಿದೆ, ಶಾಂತ ದೃಷ್ಟಿ ಏನಿದೆ, ಅದು ಕಮಲದ ರೀತಿಯಲ್ಲಿ ತಂಪಾಗಿದೆ. ಅದು ಎಲ್ಲರಿಗೂ ಕೂಡ ಶಾಂತಿಯನ್ನ, ಎಲ್ಲರಿಗೂ ಕೂಡ ಆ ಒಂದು ಸಂತೋಷವನ್ನ ಕೊಡುವಂತಹ ಕಾರ್ಯವನ್ನ ಮಾಡ್ತಾ ಇದೆ. ಇಷ್ಟು ಹೇಳಿ ನಂತರ ನಮಸ್ತೆ ಪಂಕಜಾಂಗರೆಯೇ, ನಿನ್ನ ಪಾದ ಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತೇಳಿ ಕುಂತಿ ಮಹಾರಾಣಿ ಕೊನೆಗೆ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ ಇದ್ದಾಳೆ. ಇನ್ನು ಕುಂತಿ ಮಹಾರಾಣಿ ಹೇಳಿದ ಹಾಗೆ ಹಿಂದೆ ವಸುದೇವ ದೇವಕಿಯ ಕುರಿತಾಗಿ ಅಥವಾ ನಂದ ಮಹಾರಾಜ ಯಶೋದೆಯ ಕುರಿತಾಗಿ ಹೇಳಿದ್ರು ಕೂಡ ಕುಂತಿ ಮಹಾರಾಣಿ ಏನು ಕಡಿಮೆ ಇಲ್ಲ. ಅಂದ್ರೆ ಶ್ರೀಕೃಷ್ಣನ ಅನುಗ್ರಹವನ್ನ ಆಕೆಯೂ ಕೂಡ ಬಹಳಷ್ಟು ಪಡೆದಿದ್ದಾಳೆ. ಒಂದು ರೀತಿಯಾಗಿ ಹೇಳಬೇಕಂದ್ರೆ ವಸುದೇವ ದೇವಕಿಗಿಂತಲೂ ಕುಂತಿ ಮಹಾರಾಣಿ ಒಂದು ಪಟ್ಟು ಹೆಚ್ಚೇ ಕೃಷ್ಣನ ಒಂದು ಅನುಗ್ರಹಕ್ಕೆ ಪಾತ್ರಳಾಗಿದ್ದಾಳೆ. ಅದು ಹೇಗೆ ಅನ್ನುವುದನ್ನ ಈ ಶ್ಲೋಕದಲ್ಲಿ ನಾವು ಕಾಣಬಹುದು. ಯಥಾ ಹೃಷಿಕೇಶ ಖಲೇನ ದೇವಕಿ ಕಂಸೇನ ರುದ್ಧಾತಿ ಚಿರಂ ಶುಚಾರ್ಪಿತ ವಿಮೋಚಿತಾಹಂ ಚ ಸಹಾತ್ಮಜಾ ವಿಭೋ ತ್ವಯೈವ ನಾತೇನ ಮುಹುರ್ವಿಪದ್ಗಣಾತ್. ಓ ಹೃಷಿಕೇಶನೇ, ದೇವದೇವನೇ, ಸರ್ವೇಂದ್ರಿಯ ಪ್ರಭುವೆ, ನೀನು ಅಸೂಯಾಪರ ರಾಜನಾದ ಕಂಸನಿಂದ ಬಹಳ ಕಾಲ ಬಂಧನಕ್ಕೊಳಗಾಗಿದ್ದ ಮತ್ತು ವ್ಯಾಕುಲಳಾಗಿದ್ದ ನಿನ್ನ ತಾಯಿ ದೇವಕಿಯನ್ನು ಬಿಡಿಸಿದೆ. ಒಂದೇ ಸಮನಾಗಿ ಮೇಲಿಂದ ಮೇಲೆ ಒದಗಿಸಿದ ಅಪಾಯಗಳಿಂದ
ನನ್ನನ್ನು ನನ್ನ ಮಕ್ಕಳನ್ನು ಕಾಪಾಡಿದೆ. ಇಲ್ಲಿ ಮೇಲ್ನೋಟಕ್ಕೆ ನಮಗೆ ದೇವಕಿ ವಸುದೇವರ ಬಗ್ಗೆ ಹೇಳಿದ್ದು ಮತ್ತು ಕುಂತಿ ಮಹಾರಾಣಿ ತನ್ನ ಬಗ್ಗೆ ಹೇಳಿಕೊಂಡದ್ದು ಅರ್ಥ ಆಗ್ತದೆ. ಆದ್ರೆ ಆಚಾರ್ಯ ಮುಖೇನ ನಾವು ಇದನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ, ಇಲ್ಲಿ ದೇವಕಿಯ ಎಲ್ಲ ಮಕ್ಕಳನ್ನ ಶ್ರೀಕೃಷ್ಣ ರಕ್ಷಣೆ ಮಾಡಲಿಲ್ಲ. ದೇವಕಿಯನ್ನ ಕಂಸನ ಒಂದು ಸೆರೆಯಿಂದ ಬಿಡಿಸಿದ್ಲು ಮಾತ್ರ. ಆದ್ರೆ ಪುರಾಣದಲ್ಲಿ ಇದಕ್ಕೆ ಬೇರೆ ಕಾರಣಗಳು ಕೂಡ ಇವೆ. ಆ ಮಕ್ಕಳನ್ನ ಯಾತಕ್ಕೋಸ್ಕರ ಅವರು ಕಂಸನ ಕೈಯಲ್ಲಿ ಹತರಾಗಬೇಕಾಯಿತು ಅಂತ ಹೇಳಿ. ಆದ್ರೆ ಇಲ್ಲಿ ದೇವಕಿಯ ಎಲ್ಲ ಮಕ್ಕಳನ್ನ ಶ್ರೀಕೃಷ್ಣ ರಕ್ಷಣೆ ಮಾಡಲಿಲ್ಲ. ಆದ್ರೆ ಕುಂತಿಯ ಎಲ್ಲ ಮಕ್ಕಳನ್ನು ಕೂಡ ಶ್ರೀಕೃಷ್ಣ ರಕ್ಷಣೆಯನ್ನ ಮಾಡಿದ್ದಾನೆ. ಯಾಕಂದ್ರೆ ದೇವಕಿಯ ಪತಿಯಾದಂತಹ ವಸುದೇವ ಆಕೆಯ ಬಳಿಯಲ್ಲೇ ಇದ್ದಾನೆ. ಆದ್ರೆ ಕುಂತಿ ಮಹಾರಾಣಿಯ ಪತಿಯಾದಂತಹ ಪಾಂಡು ಮಹಾರಾಜ ಈಗ ಇಲ್ಲ. ಕುಂತಿಗೆ ತನ್ನ ಮಕ್ಕಳನ್ನ ಬಿಟ್ರೆ ಅವಳು ಬದುಕಿರಲಿಕ್ಕೆ ಯಾವುದೇ ಕಾರಣವೂ ಕೂಡ ಇಲ್ಲ. ಅಂತಹ ಕುಂತಿ ಮಹಾರಾಣಿ ತನ್ನ ಎಲ್ಲಾ ಮಕ್ಕಳನ್ನ ನೀನು ಸಂರಕ್ಷಣೆ ಮಾಡಿದ್ದೀಯಾ, ಆದ್ರಿಂದ ಆ ಒಂದು ದೇವಕಿಯ ವಸುದೇವರಿಗಿಂತಲೂ ನಾನು ಹೆಚ್ಚು ಒಂದು ಅನುಗ್ರಹಕ್ಕೆ ಪಾತ್ರಳಾಗಿದ್ದೇನೆ ಅಂತ ಹೇಳಿ ಆಕೆ ಹೇಳ್ತಾಳೆ. ಭಗವಂತನಿಗೆ ಎಷ್ಟು ಭಕ್ತರು ಸಮೀಪಕ್ಕೆ ಹೋಗ್ತಾರೋ ಅಷ್ಟು ಭಕ್ತರು ಹೆಚ್ಚು ಹೆಚ್ಚು ತಮ್ಮ ಭಕ್ತಿ ಜೀವನದಲ್ಲಿ ಯಶಸ್ಸನ್ನ ಪಡೆಯುತ್ತಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು ಅಂತ ಏನಿದೆ, ಅವುಗಳು ಭಗವಂತನ ಹತ್ರ ನಾವು ಹೋಗ್ಲಿಕ್ಕೆ ಇರುವಂತಹ ಒಂದೊಂದು ಅವಕಾಶಗಳು. ಕುಂತಿ ಮಹಾರಾಣಿ ತನಗೆ ಆದಂತಹ ಎಲ್ಲಾ ಒಂದು ಏನು ಕಷ್ಟಗಳಿವೆ ಅವುಗಳನ್ನ ಇಲ್ಲಿ ಒಂದೊಂದಾಗಿಯೇ ಆಕೆ ತಿಳಿಸ್ತಾ ಹೋಗ್ತಾಳೆ. ಯಾವ ರೀತಿಯಾಗಿ ನಾನಾ ವಿಧವಾದಂತಹ ಕಷ್ಟಗಳಿಗೆ ಆಕೆಯು ಆ ದುರ್ಯೋಧನಾದಿಗಳಿಂದಾಗಿ ಒಳಗಾಗಬೇಕಾಯಿತು ಅನ್ನೋದನ್ನ ಒಂದು ಪಾಂಡವರ ಬಾಲ್ಯದಿಂದ ಈಗಿನವರೆಗೆ ಏನೆಲ್ಲ ನಡೆಯಿತು ಅದೆಲ್ಲವನ್ನು ಕೂಡ ಈ ಒಂದು ಶ್ಲೋಕದಲ್ಲಿ ಆಕೆ ವಿವರಿಸ್ತಾಳೆ. ವಿಷನ್ಮಹಾಗ್ನೇ ಪುರುಷಾದ ದರ್ಶನಾತ್ ಸಸತ್ಸಭಾಯ ವನವಾಸ ಕೃತ್ರತಃ ಮೃಧೇ ಮೃಧೇನೇಕ ಮಹಾರಥಾಸ್ತ್ರತೋ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇಭಿರಕ್ಷಿತ. ಅನುವಾದ: ನನ್ನ ಪ್ರೀತಿಯ ಕೃಷ್ಣನೇ, ಭಗವಂತನಾದ ನೀನು ನಮ್ಮನ್ನು ವಿಷಪೂರಿತ ಆಹಾರ, ಭಯಂಕರ ಅಗ್ನಿ, ರಾಕ್ಷಸರು, ದುಷ್ಟ ಸಭೆ, ದೇಶಭ್ರಷ್ಟರಾಗಿ ವನವಾಸದಲ್ಲಿದ್ದಾಗಿನ ಕಷ್ಟ, ಅತಿರಥ ಮಹಾರಥರೊಂದಿಗಿನ ಯುದ್ಧ, ಈ ಎಲ್ಲವುಗಳಿಂದಲೂ ರಕ್ಷಿಸಿದೆ. ಈಗ ನೀನು ನಮ್ಮನ್ನು ಅಶ್ವತ್ಥಾಮನ ಅಸ್ತ್ರದಿಂದಲೂ ರಕ್ಷಿಸಿದ್ದೀಯೇ. ಇದು ಸಂಪೂರ್ಣವಾಗಿ ಆ ಒಂದು ಮಹಾಭಾರತದ ಏನೆಲ್ಲ ಪ್ರಮುಖ ಘಟನೆಗಳಿವೆ ಅದೆಲ್ಲವನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ಈ ಮೊದಲನೇದಾಗಿ ವಿಷಪ್ರಾಶನ ಮಾಡಿದ್ದು ಭೀಮನಿಗೆ. ದುರ್ಯೋಧನನು ಭೀಮನನ್ನ ಬಾಲ್ಯದಿಂದಲೇ ದ್ವೇಷಿಸ್ತಾ ಇದ್ದ. ಬಾಲ್ಯದಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಭೀಮನ ಮುಂದೆ ಯಾವುದೂ ಕೂಡ ನಡೀತಾ ಇರಲಿಲ್ಲ. ಭೀಮ ಆ ಒಂದು ದುರ್ಯೋಧನಾದಿಗಳ ಎಲ್ಲಾ ಪ್ರಯತ್ನವನ್ನು ಕೂಡ ನಾಶ ಮಾಡ್ತಾ ಇದ್ದ. ಅದರಿಂದ ಭೀಮನಿಂದ ಮುಂದಕ್ಕೆ ನಮಗೆ ಬಹಳ ಅಪಾಯ ಬರ್ತದೆ ಅಂತ ಹೇಳಿ ಆತನು ಏನು ಮಾಡ್ತಾನೆ, ಭೀಮನನ್ನ ಹೇಗಾದ್ರೂ ಮಾಡಿ ಸಾಯಿಸಬೇಕು ಅಂತ ಹೇಳಿ ಭೀಮನಿಗೆ ವಿಷವನ್ನ ಹಾಕಿ ಸಾಯಿಸ್ಲಿಕ್ಕೆ ನೋಡ್ತಾರೆ. ಆದ್ರೆ ಭೀಮನಿಗೆ ಅದು ವರವಾಗುತ್ತದೆ. ಭೀಮ ಇನ್ನಷ್ಟು ಶಕ್ತಿಯನ್ನ ಪಡೆದು ಆತನು 1000 ಆನೆಗಳ ಬಲವನ್ನೇ ಪಡೆಯುತ್ತಾನೆ. ಮಹಾಗ್ನಿ, ಪಾಂಡವರು ಇನ್ನು ಬೆಳೀತಾ ಇದ್ದ ಹಾಗೆ ಅವರನ್ನ ಇನ್ನು ಬೆಳೀಲಿಕ್ಕೆ ಬಿಡಬಾರದು ಅನ್ನುವಂತ ಕಾರಣಕ್ಕಾಗಿ ಎಲ್ಲ ಪಾಂಡವರನ್ನು ಒಟ್ಟಿಗೆ ಸಾಯಿಸಬೇಕು ಅಂತ ಹೇಳಿ ಅರಗಿನ ಮನೆಯಲ್ಲಿ ಅವರನ್ನ ಸಾಯಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಆ ಪ್ರಯತ್ನವೂ ಕೂಡ ವಿಫಲವಾಗ್ತದೆ. ಕಾಡಿನಲ್ಲಿ ಇದ್ದಾಗ ಹಿಡಿಂಬಾಸುರನಂತಹ ಬೇರೆ ಬೇರೆ ರಾಕ್ಷಸರು ಪಾಂಡವರ ಮೇಲೆ ಆಕ್ರಮಣವನ್ನ ಮಾಡಲಿಕ್ಕೆ ಬಂದಾಗ ಅವರಿಂದಲೂ ಕೂಡ ಭಗವಂತನು ರಕ್ಷಣೆಯನ್ನ ಮಾಡ್ತಾನೆ. ಆ ಭೀಮನು ವಿಷ ಹಾಕಿದಾಗ ಭಗವಂತ ರಕ್ಷಣೆ ಮಾಡಿದ. ಅರಗಿನ ಮನೆಯಲ್ಲಿಯೂ ಕೂಡ ಭಗವಂತ ಪಾಂಡವರಿಗೆ ರಕ್ಷಣೆಯನ್ನು ನೀಡಿದ. ಹಾಗೆ ಅನೇಕ ರಾಕ್ಷಸರನ್ನು ಕೂಡ ನಾಶ ಮಾಡಲಿಕ್ಕೆ ಅವರಿಗೆ ಬೇಕಾದಂತಹ ಶಕ್ತಿಯನ್ನು ನೀಡಿದ. ಇನ್ನು ಅಸತ್ಸಭ, ಜೂಜನ್ನ ಆಡುವ ಮುಖಾಂತರವಾಗಿ ಎಲ್ಲವನ್ನೂ ಪಾಂಡವರು ಕಳೆದುಕೊಂಡ್ರು. ದ್ರೌಪದಿಯನ್ನು ಕಳೆದುಕೊಂಡಾಗ ದ್ರೌಪದಿಯನ್ನ ಅವಮಾನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಕೌರವರು ಮಾಡಿದಂತಹ ಪ್ರಯತ್ನ ಏನಿದೆ ಅದನ್ನು ಕೂಡ ಶ್ರೀಕೃಷ್ಣ ವಿಫಲಗೊಳಿಸ್ತಾನೆ. ಅಂತಹ ಒಂದು ಅವಮಾನದಿಂದ ಅವರನ್ನ ರಕ್ಷಣೆ ಮಾಡಿದ್ದಾನೆ ಶ್ರೀಕೃಷ್ಣ. ಇನ್ನು ವನವಾಸ ಮಾಡಬೇಕಾದ್ರೆ ಅನೇಕ ಕಷ್ಟಗಳನ್ನು ಅವರು ಪಟ್ಟಿದ್ದಾರೆ. ಅವರಿಗೆ ಬೇಕಾದಂತಹ ಆಹಾರಕ್ಕಾಗಿ ಆ ಒಂದು
ಅಕ್ಷಯ ಪಾತ್ರೆಯನ್ನೇ ಶ್ರೀಕೃಷ್ಣ ಪಾಂಡವರಿಗೆ ನೀಡಿದ್ದಾನೆ. ಈಗ ಯುದ್ಧ ನಡೆದಿದೆ. ಯುದ್ಧದಲ್ಲಿ ಅನೇಕ ಮಹಾರಥರು, ಅತಿರಥರು, ಮಹಾರಥರೆಲ್ಲ ಬಂದಿದ್ದಾರೆ. ಅವರು ಅನೇಕ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಅಂತಹ ಅಸ್ತ್ರಗಳಿಂದಲೂ ಕೂಡ ಪಾಂಡವರನ್ನ ಶ್ರೀಕೃಷ್ಣ ರಕ್ಷಿಸಿದ್ದಾನೆ. ಶ್ರೀಕೃಷ್ಣ ರಥದಲ್ಲಿ ಇದ್ದ ಕಾರಣಕ್ಕಾಗಿ ರಥ ಉಳಿದಿದೆ. ಶ್ರೀಕೃಷ್ಣ ರಥದಿಂದ ಇಳಿದ ತಕ್ಷಣವೇ ಆ ರಥವೇ ನಾಶವಾಗಿ ಹೋಯಿತು. ಯಾಕಂದ್ರೆ ಅಂತಹ ದಿವ್ಯಾಸ್ತ್ರಗಳೆಲ್ಲ ಆ ರಥದ ಮೇಲೆ ಪ್ರಯೋಗವಾಗಿದೆ. ಅನೇಕ ಯುದ್ಧಗಳಲ್ಲಿ ಶ್ರೀಕೃಷ್ಣನು ಪಾಂಡವರಿಗೆ ಸಹಾಯವನ್ನ ಮಾಡಿದ್ದಾನೆ. ಕೊನೆಯದಾಗಿ ಈಗ ಅಶ್ವತ್ಥಾಮನ ಅಸ್ತ್ರ ಏನಿದೆ ಅದರಿಂದಲೂ ಕೂಡ ಆ ಒಂದು ಉತ್ತರೆಯನ್ನ ಶ್ರೀಕೃಷ್ಣನು ಅಪಾಯದಿಂದ ಪಾರು ಮಾಡಿದ್ದಾನೆ. ಪಾಂಡವರ ಕೊನೆಯಾದ ಕುಡಿ ಪರೀಕ್ಷಿತ ಮಹಾರಾಜ, ಅವನನ್ನು ಕೂಡ ಶ್ರೀಕೃಷ್ಣ ರಕ್ಷಣೆ ಮಾಡಿದ್ದಾನೆ. ಮುಂದಿನ ರಾಜ ಈ ಯುಧಿಷ್ಠಿರ ಮಹಾರಾಜನ ನಂತರ ಮುಂದಕ್ಕೆ ಪರೀಕ್ಷಿತನೇ ರಾಜನಾಗುವಂತಹದ್ದು. ಆ ರಾಜನ ರಾಜ್ಯಭಾರವನ್ನು ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ಶ್ರೀಕೃಷ್ಣ ಉಳಿಸಿದ್ದಾನೆ. ಇಲ್ಲ ಅಂತ ಹೇಳಿದ್ರೆ ಆ ವಂಶವೇ ನಿರ್ವಂಶವಾಗಿ ಹೋಗ್ತಾ ಇತ್ತು. ಹೀಗೆ ಕುಂತಿ ಮಹಾರಾಣಿ ಏನು ಹೇಳ್ತಾಳೆ, ಶ್ರೀಕೃಷ್ಣ ನೀನು ಈಗೆಲ್ಲ ಕಷ್ಟಗಳನ್ನ ಕೊಡ್ತಾ ಇದ್ದೀಯಾ, ಈ ರೀತಿಯಾಗಿ ಕಷ್ಟಗಳನ್ನ ಕೊಟ್ಟು ನಿನ್ನ ಭಕ್ತರು ನಿನ್ನ ಹತ್ರ ಇನ್ನೂ ಹೆಚ್ಚು ಹೆಚ್ಚು ಬರುವ ಹಾಗೆ ಮಾಡ್ತೀಯಾ, ನಿನ್ನ ಭಕ್ತರನ್ನ ನಿನ್ನ ಹತ್ತಿರಕ್ಕೆ ಸೆಳೆದುಕೊಳ್ತೀಯಾ, ಇದು ತುಂಬಾ ಒಳ್ಳೆಯದು, ಇದನ್ನೇ ಮಾಡು. ಯಾಕಂದ್ರೆ ಈ ರೀತಿಯಾಗಿ ನೀನು ಮಾಡಿದ್ರೆ ನಾವು ನಿನ್ನ ಹತ್ತಿರವೇ ಇರ್ಲಿಕ್ಕೆ ಸಾಧ್ಯ. ನಮಗೆ ಯಾವುದೇ ಕಷ್ಟಗಳಿಲ್ಲ ಅಂತ ಆದಾಗ ನಿನ್ನನ್ನು ನಾವು ಮರಿಬಹುದು, ಅಥವಾ ನಿನ್ನನ್ನು ನೆನೆಸಿಕೊಳ್ಳಲಿಕ್ಕೆ ನಮಗೆ ಕಾರಣವೂ ಸಿಗದೇ ಇರಬಹುದು. ಹಾಗಾಗಿ ಇಂತಹ ಕಷ್ಟಗಳು ಇನ್ನಷ್ಟು ಬರಲಿ, ಮತ್ತಷ್ಟು ಬರಲಿ, ಕಷ್ಟಗಳು ಬರ್ತಾ ಇರಲಿ. ಕಷ್ಟಗಳು ಬಂದಾಗ ನಿನ್ನ ರಕ್ಷಣೆ, ನಿನ್ನ ಒಂದು ಸ್ಮರಣೆಯಾಗ್ತದೆ. ನಿನ್ನನ್ನು ಸ್ಮರಿಸಿದವರ ಮನದಲ್ಲಿ ನೀನು ಖಂಡಿತವಾಗಿಯೂ ಇರ್ತೀಯ. ನೀನು ಸಹಾಯ ಮಾಡಲಿಕ್ಕೆ ಬಂದಾಗ ನಿನ್ನ ದರ್ಶನವಾಗುತ್ತದೆ. ನಿನ್ನ ದರ್ಶನವಾದಾಗ ನಮಗೆ ಸಂತೋಷವಾಗುತ್ತದೆ. ಹಾಗಾಗಿ ಈ ಕಷ್ಟಗಳು ಯಾವುದು ಕೂಡ ನಿಜವಾಗಿ ಕಷ್ಟಗಳಲ್ಲ, ಇದೆಲ್ಲವೂ ಕೂಡ ನಿನ್ನ ಸ್ಮರಣೆಗೆ ನಮಗೆ ಸಾಧನಗಳಾಗಿವೆ ಅಂತ ಹೇಳಿ ಕುಂತಿ ಮಹಾರಾಣಿ ನಮಗೆ ಇನ್ನಷ್ಟು ಕಷ್ಟ ಕೊಡು ಅಂತ ಹೇಳಿ ಇದು ಬಹಳ ಪ್ರಮುಖವಾದಂತಹ ಪ್ರಾರ್ಥನೆ. ಯಾರು ಕೂಡ ಈ ರೀತಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದಿಲ್ಲ. ನಾವು ಸಾಮಾನ್ಯವಾಗಿ ಭಗವಂತನ ಹತ್ರ ಹೋದ್ರೆ ಏನು ಹೇಳ್ತೇವೆ, ದೇವರೇ ನನಗೆ ಈ ಕಷ್ಟ ಇದೆ, ಇದನ್ನು ಪರಿಹಾರ ಮಾಡು, ನನಗೆ ದುಡ್ಡಿನ ಸಮಸ್ಯೆ ಇದೆ, ಪರಿಹಾರ ಮಾಡು, ನನಗೆ ಆರೋಗ್ಯದ ಸಮಸ್ಯೆ ಇದೆ, ದಯವಿಟ್ಟು ಪರಿಹಾರ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ ವಿನಃ ನಾವು ಯಾರು ಹೋಗಿ ಕುಂತಿ ಮಹಾರಾಣಿಯ ಹಾಗೆ ಕೃಷ್ಣ ನನಗೆ ಇನ್ನಷ್ಟು ಬೇಕು, ಇನ್ನಷ್ಟು ಕಷ್ಟ ಕೊಡು ಅಂತ ಹೇಳಿ ಯಾರೂ ಪ್ರಾರ್ಥನೆಯನ್ನ ಮಾಡುವುದಿಲ್ಲ. ಹಾಗಾದ್ರೆ ಆ ಕುಂತಿ ಮಹಾರಾಣಿಯು ಭಕ್ತಿ ಸಾಧನೆಯಲ್ಲಿ ಎಷ್ಟೊಂದು ಮುಂದುವರೆದಿದ್ದಾಳೆ ಅನ್ನುವುದು ನಮಗೆ ಸ್ಪಷ್ಟವಾಗಿ ಅರಿವಾಗುತ್ತದೆ. ಒಬ್ಬ ವ್ಯಕ್ತಿ ಆಧ್ಯಾತ್ಮದಲ್ಲಿ ಪ್ರಗತಿಯನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ಅವರಲ್ಲಿರಬೇಕಾದಂತಹ ಮುಖ್ಯವಾದ ಲಕ್ಷಣಗಳೇನು ಅನ್ನುವುದನ್ನ ಕುಂತಿ ಮಹಾರಾಣಿಯ ಜೀವನದಿಂದ ನಾವು ತಿಳಿದುಕೊಳ್ಳಬಹುದು. ಇದನ್ನು ಕುಂತಿ ಮಹಾರಾಣಿಯು ಕೂಡ ಮುಂದಿನ ಶ್ಲೋಕಗಳಲ್ಲಿ ಇನ್ನಷ್ಟು ವಿವರವಾಗಿ ನಮಗೆ ತಿಳಿಸಿಕೊಡ್ತಾಳೆ. ವಿಪದ ಸಂತುತಾ ಶಶ್ವತ್ ತತ್ರ ತತ್ರ ಜಗದ್ಗುರೋ ಭವತೋ ದರ್ಶನಂ ಯತ್ ಸ್ಯಾದ್ ಅಪುನರ್ಭವ ದರ್ಶನಂ. ನಾವು ಅನುಭವಿಸಿದ ಆ ಎಲ್ಲ ವಿಪತ್ತುಗಳು ಮತ್ತೆ ಮತ್ತೆ ಒದಗಿ ಬರುವಂತಾಗಲಿ. ಇದರಿಂದ ನಾವು ನಿನ್ನನ್ನು ಮತ್ತೆ ಮತ್ತೆ ನೋಡುವಂತಾಗುತ್ತದೆ. ನಿನ್ನ ದರ್ಶನವನ್ನು ಪಡೆಯುವುದೆಂದರೆ ಪುನರಪಿ ಜನನ ಮರಣಗಳಿಂದ ಬಿಡುಗಡೆ ಎಂದೇ ಅರ್ಥ. ಶ್ರೀಮದ್ ಭಾಗವತದಲ್ಲಿಯೂ ಕೂಡ ಈ ಒಂದು ಮಾತು ಬರ್ತದೆ. ದಶಮ ಸ್ಕಂದದಲ್ಲಿ 88ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನೇ ಹೇಳುವಂತಹ ಮಾತು, ಯಸ್ಯಾಹಂ ಅನುಗೃಹ್ಣಾಮಿ ಹರಿಷ್ಯೇ ತದ್ಧನಂ ಶನೈ ತಥೋ ಧನಂ ತ್ಯಜಂತ್ಯಸ್ಯ ಸ್ವಜನಾ ದುಃಖ ದುಃಖಿತಂ. ಶ್ರೀಕೃಷ್ಣ ಹೇಳುದು, ನನಗೆ ಯಾರ ಮೇಲಾದ್ರೂ ತುಂಬಾ ಪ್ರೀತಿ ಆದ್ರೆ ನಾನು ಅವರಲ್ಲಿರುವಂತಹ ಎಲ್ಲ ಧನವನ್ನು ಕಸಿದುಕೊಳ್ತೇನೆ, ಅವರಲ್ಲಿರುವ ಎಲ್ಲ ದುಡ್ಡನ್ನ ತೆಗೆದು ಬಿಡ್ತೇನೆ. ಹಾಗೇನಾಗ್ತದೆ, ಅವರಲ್ಲಿರುವಂತಹ ಆ ಒಂದು ಹುಸಿ ಬಂಧು ಬಾಂಧವರು ಸ್ನೇಹಿತರಿದ್ದಾರೆ, ಅವರೆಲ್ಲೂ ಅವ್ರನ್ನ ಬಿಟ್ಟು ಹೋಗ್ತಾರೆ, ಅವರ ಜೊತೆಗೆ ನಿಲ್ಲುವುದಿಲ್ಲ. ಆಮೇಲೆ ಆ ಭಕ್ತನು ಬೇರೆ ಯಾವುದೇ ಗತಿ ಇಲ್ಲ, ಇನ್ನು ಬಂಧು ಬಾಂಧವರು ಯಾರಿಗೂ ಗತಿ ಇಲ್ಲ ಅಂತ ಆದಾಗ ಕೇವಲ ಶ್ರೀಕೃಷ್ಣನೊಬ್ಬನೇ ನನಗೆ ಗತಿ, ಶ್ರೀಕೃಷ್ಣನೇ ನನಗೆ ಶರಣಾಗತಿಗೆ ಒಂದೇ ಮಾರ್ಗ ಅಂತೇಳಿ ಕೃಷ್ಣನಿಗೆ ಶರಣಾಗ್ತಾರೆ. ಅಂತಹ ದುಃಖದಿಂದ ದುಃಖಿತರಾಗಿ ಅವರು ನನಗೆ ಶರಣಾಗುವಂತಹ ಪರಿಸ್ಥಿತಿಯನ್ನು ನಾನು ಮಾಡ್ತೇನೆ ಅಂತೇಳಿ ಎಲ್ರಿಗೂ ಅಲ್ಲ, ಕೇವಲ ಯಾರು ಭಗವಂತನ ನಿಜವಾದ ಭಕ್ತರಿದ್ದಾರೆ, ಪರಿಶುದ್ಧ ಭಕ್ತರಿದ್ದಾರೆ ಅವರಿಗೆ ಮಾತ್ರ. ಯಾಕಂದ್ರೆ ಸಾಮಾನ್ಯರಿಗೆ ಸ್ವಲ್ಪ ಕಷ್ಟ ಬಂದ್ರೂ ಕೂಡ ಭಕ್ತಿಯನ್ನೇ ಬಿಟ್ಟು ಬಿಡ್ತಾರೆ. ನಾನು ಇಷ್ಟು ವರ್ಷ ಭಕ್ತಿ ಮಾಡಿದಕ್ಕೆ ನನಗೇನು ಸಿಕ್ತು ಅಂತ ಹೇಳಿ ಕೇಳ್ತಾರೆ.
ಅಂಥವರಿಗೆ ಈ ರೀತಿಯಾಗಿ ಮಾಡುವುದಿಲ್ಲ ಭಗವಂತ. ಇದು ಇದು ಈ ರೀತಿಯಾಗಿ ಮಾಡುವಂತ ಉದ್ದೇಶವೇ ಭಕ್ತರನ್ನ ತನ್ನ ಹತ್ರ ಇನ್ನಷ್ಟು ಸೆಳೆದುಕೊಳ್ಳಿಕ್ಕೆ ಸೆಳೆದುಕೊಳ್ಳುವಂತಹ ಒಂದು ಉದ್ದೇಶಕ್ಕಾಗಿ. ಹಾಗಾಗಿ ಕುಂತಿ ಮಹಾರಾಣಿ ಎಲ್ಲಾ ಅಪಾಯಗಳನ್ನ ಆಶೀರ್ವಾದ ಅಂತೇಳಿ ಸ್ವೀಕಾರ ಮಾಡ್ತಾಳೆ. ಇನ್ನು ಅನೇಕ ಅಪಾಯಕರ ಸನ್ನಿವೇಶಗಳು ಬರಲಿ, ನಾನು ಶ್ರೀಕೃಷ್ಣನನ್ನು ಮತ್ತೆ ಮತ್ತೆ ನೋಡುವಂತಾಗಲಿ, ಜನನ ಮರಣಗಳ ಚಕ್ರದಿಂದ ನನಗೆ ಬಿಡುಗಡೆ ದೊರಕಲಿ ಅಂತ ಹೇಳಿ ಕುಂತಿ ಮಹಾರಾಣಿ ಈ ಎಲ್ಲಾ ಭೌತಿಕವಾದಂತಹ ಅಪಾಯಗಳೇನಿವೆ ಇದೆಲ್ಲವೂ ಕೂಡ ಉತ್ತಮ ಅಂತ ಹೇಳಿ ಶ್ರೀಕೃಷ್ಣನು ಕುಂತಿ ಮಹಾರಾಣಿಯು ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ಮುಂದಕ್ಕೆ ಭಗವಂತನ ರಕ್ಷಣೆಯನ್ನ ಬಿಟ್ಟು ಬೇರೆ ಯಾವೆಲ್ಲ ರಕ್ಷಣೆಗಳು ಈ ಪ್ರಪಂಚದಲ್ಲಿ ಲಭ್ಯ ಇದೆ, ಆ ರಕ್ಷಣೆಗಳು ಯಾವುದು ಕೂಡ ನಿಜವಾದ ರಕ್ಷಣೆಗಳಲ್ಲ ಹೇಗೆ ಅನ್ನುವುದನ್ನ ಕುಂತಿ ಮಹಾರಾಣಿಯ ಪ್ರಾರ್ಥನೆಯ ಮುಖಾಂತರವೇ ನಾವು ಮುಂದಕ್ಕೆ ತಿಳಿದುಕೊಳ್ಳಿಕ್ಕಿದ್ದೇವೆ. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ನಾನು ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕುರ್ ಕಿ ಜೈ.